ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯರು ತಾನೇನಾದರೂ ಒಂದು ಸಾಧನೆ ಮಾಡಬೇಕು, ಆ ಸಾಧನೆ ಮುಖಾಂತರ ನಾನೊಂದು ದೊಡ್ಡ ಹೆಸರನ್ನ ಮಾಡಬೇಕು ಅಂತ ತಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರದಲ್ಲಿ ಸಾಧನೆಯ ಮೊದಲ ಹೆಜ್ಜೆಯನ್ನಾಗಿಡ್ತಾರೆ. ಆ ಒಂದು ಹೆಜ್ಜೆ 100 ಹೆಜ್ಜೆಗಳಾಗಿ, 100 ಹೆಜ್ಜೆ 1000 ಹೆಜ್ಜೆಗಳಾಗಿ, 1000 ಹೆಜ್ಜೆ ಲಕ್ಷಾಂತರ ಹೆಜ್ಜೆಗಳಾಗಿ, ಆ ಲಕ್ಷಾಂತರ ಹೆಜ್ಜೆ ಅಪರಿಮಿತ ಹೆಜ್ಜೆಗಳಾಗಿ ಸಾಧನೆಯ ಹಾದಿಯತ್ತ ಸಾಗುತ್ತಾ ಸಾಧನೆಯ ಶಿಖರವನ್ನು ಏರ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಅದೆಷ್ಟೋ ಜನ ಸಾಧನೆ ಮಾಡಿರುವಂತಹ, ಸಾಧನೆಯ ಹಂತದಲ್ಲಿರುವಂತಹ ಸಾಧಕರು ಸಾಕಷ್ಟು ಜನ ಎಲೆಮರಿಯ ಕಾಯಿ ಹಾಗಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ನೇಪಥ್ಯದಿಂದ ಮುಖ್ಯ ವೇದಿಕೆಗೆ ಕರೆತಂದು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವಂತಹ ಈ ವಿಶೇಷ ಕಾರ್ಯಕ್ರಮವೇ ನಾನು ನನ್ನ ಹೆಜ್ಜೆ. ನಾನು ಸಚಿನ್ ಹೆಮ್ಮಕ್ಕಿ. ಈಗಾಗಲೇ ಸಾಕಷ್ಟು ಜನ ಸಾಧಕರು ಸಾಧನೆ ಮಾಡಿದ್ದಾರೆ, ಸಾಧನಾ ಹಂತದಲ್ಲೂ ಕೂಡ ಇದ್ದಾರೆ. ಸಾಧನೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಹಾಕಬೇಕಾಗ್ತದೆ. ಯಾಕಂದರೆ ಆ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಜನ ಇವತ್ತು ಶ್ರಮ ಹಾಕಿ ಅದೆಷ್ಟೋ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ಅಂತಹ ಸಾಧನೆ ಮಾಡಿರುವ, ಸಾಧನೆಯ ಹಂತದಲ್ಲಿರುವಂತಹ ಸಮಾಜ ಸೇವೆಯೇ, ದೇಶ ಸೇವೆಯೇ, ನಮ್ಮ ಕನ್ನಡ ಸೇವೆಯೇ ನನ್ನ ಸೇವೆ ಅಂತ ಭಾವಿಸಿರುವಂತಹ ಒಬ್ಬ ಅತ್ಯದ್ಭುತ ವ್ಯಕ್ತಿಯನ್ನು ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತೀವಿ. ಜನಪರ, ಕನ್ನಡ ಪರ ಚಿಂತಕರು ಆಗಿರುವಂತಹ, ಪ್ರಗತಿಪರ ಚಿಂತಕರು ಆಗಿರುವಂತಹ ಡಾಕ್ಟರ್ ಆರ್.ಎ. ಪ್ರಸಾದ್ ಇವತ್ತಿನ ನಾನು ನನ್ನ ಹೆಜ್ಜೆ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ಆರ್.ಎ. ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಡಾಕ್ಟರ್ ಆರ್.ಎ. ಪ್ರಸಾದ್ ಅವರೇ, ಈಗಾಗಲೇ ನೀವೊಂದು ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಾ ಇರುವಂಥ ವಿಚಾರ ಗೊತ್ತಿದೆ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನಿಮ್ಮ ಕುಟುಂಬಸ್ಥರು ನಿಮ್ಮ ಹೋರಾಟಕ್ಕೆ ಎಷ್ಟು ಬೆಂಬಲವಾಗಿದ್ರು? ನಿಮ್ಮ ಬಾಲ್ಯ ಜೀವನದಿಂದ ನಿಮ್ಮ ಒಂದು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಾಳ ಧನ್ಯವಾದ ನಿಮ್ಮ ವಾಹಿನಿಗೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಮುಖಾಂತರ ಇಡೀ ನಾಡಿಗೆ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನೋಡಿ, ನನ್ನ ಬಾಲ್ಯದಲ್ಲಿ ಭಾಳಷ್ಟು ಏಳುಬೀಳುಗಳು ಆಗಿದೆ. ಬಹುಶಃ ನಾನು ಪಟ್ಟಷ್ಟು ಕಷ್ಟಗಳು, ಅನುಭವಿಸಿದಷ್ಟು ವೇದನೆಗಳು ಬಹುಶಃ ಇಡೀ ಕನ್ನಡ ಚಳವಳಿಯಲ್ಲಿ ಯಾರು ಪಟ್ಟಿರಲಾರು ಅಂತ ನಾನು ಅಂದ್ಕೊಳ್ತೀನಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ತಂದೆ ರಾಮಚಂದ್ರ ಅಂತ ಹೇಳಿ ಅವರು ಅರಣ್ಯ ಇಲಾಖೆಯಲ್ಲಿ ಒಂದು ದೊಡ್ಡ ಅಧಿಕಾರಿ ಆಗಿದ್ದರು. ದುರಂತಂದರೆ ಇಲ್ಲಿ ಹೇಗಿದೆ ಅಂದರೆ, ಈ ಸಮಾಜ ಹೇಗಿದೆ ಅಂತಂದರೆ, ಲಂಚ ತೆಗೆದುಕೊಳ್ಳೋರನ್ನು ಕೂಡ ತೆಗೆದುಕೊಳ್ಳದಿರೋರಂಥವ್ರನ್ನ ಶೋಷಿಸುತ್ತೆ ಅನ್ನೋದಕ್ಕೆ ನನ್ನ ತಂದೆ ಒಂದು ಉದಾಹರಣೆ. ಅವರು ಲಂಚ ತೆಗೆದುಕೊಳ್ಳೋದಿಲ್ಲ ಮತ್ತು ನಮಗೂ ಕೊಡಿಸೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅನೇಕ ಏಳು ಬೀಳುಗಳನ್ನು ಪಡ್ತಾರೆ. ಭಾಳಷ್ಟು ಸರಿ ಮೇಲಧಿಕಾರಿಗಳ ಮತ್ತು ಕೆಳ ಹಂತದ ಅಧಿಕಾರಿಗಳ ಒಂದು ಕುಟಿಲತನಕ್ಕೆ ಬಲಿಯಾಗ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ, ನನ್ನ ತಾಯಿ ನಮ್ಮನ್ನು ಒಳ್ಳೆ ಪೋಷಣೆ ಮಾಡೋವಂಥ ಕಾಲ. ಆ ಸಂದರ್ಭದಲ್ಲಿ ನನ್ನ ತಂದೆಯವ್ರನ್ನ ಒಂದು ಕಡೆ ಇಡ್ತಾ ಇರಲಿಲ್ಲ, ಇಡೀ ಕರ್ನಾಟಕದಲ್ಲಿ 6 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡೋರು. ಯಾಕಂದ್ರೆ ಪ್ರಾಮಾಣಿಕತೆಗೆ ಯಾರು ಇಟ್ಕೊಳ್ಳಲ್ಲ. ಅಧಿಕಾರಿಗಳನ್ನ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ನ ಯಾರು ಕೂಡ ಒಂದು ಜಾಗದಲ್ಲಿ ಇಡೋದಿಲ್ಲ. ಇಡೀ ರಾಜ್ಯದಾದ್ಯಂತ ಈಗ ಮಧುಕರ್ ಶೆಟ್ಟಿ IPS ಅಧಿಕಾರಿಗಳು, ಅವರು ತೀರೋಗ್ತಾರೆ. ಬಹುಶಃ ಅದು ಬಹಳ ಪ್ರಶ್ನಾರ್ಹವಾಗಿದೆ. ಅವ್ರ ಜೀವನ ನಿಮ್ಗೆ ಗೊತ್ತು ಹೇಗಿದ್ದಾರೆ, ಅವ್ರು ಹೇಗಿದ್ರು ಅಂತ. ನನ್ನ ತಂದೆಯವರು ಕೂಡ ಹಾಗೇನೆ. ನಮ್ಮನೇಲಿ ಭಾಳ ಸ್ಥಿತಿವಂತರಿಲ್ಲ. ನನ್ನ ತಂದೆ ಶ್ರೀಮಂತರಾಗಿದ್ರು ಮೊದಲು, ಆದರೆ ಅವರು ಆ ಶ್ರೀಮಂತಿಕೆಯನ್ನು ಧಿಕ್ಕರಿಸ್ಬಿಟ್ಟು ತಂದ ಕಾಲ ಮೇಲೆ ನಿಂತ್ಕೋಬೇಕಂತ ಹೇಳಿ ಒಂದು ಸರ್ಕಾರ ನೌಕರಿ ಹಿಡ್ಕೊಂಡು ಬಂದಂಥವ್ರು. ಯಾವತ್ತೂ ಕೂಡ ಲಂಚಕೋರತನಕ್ಕೆ ಇನ್ನೊಂದು ಮತ್ತೊಂದು ಹೋಗಿಲ್ಲ. ನನ್ನ ತಂದೆ ಜೊತೆ ಇರ್ತಕ್ಕಂಥ ಅನೇಕ ಅಧಿಕಾರಿಗಳು ಕೆಳಹಂತದಲ್ಲಿದ್ದವರು ಇವತ್ತು ಮಲ್ಲೇಶ್ವರ ಬೇರೆ ಬೇರೆ ಭಾಗದಲ್ಲಿ 4 ಅಪಾರ್ಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ನಾವು ಇವತ್ತು ಕೂಡ ಏನು ಮಾಡ್ಕೊಳಕ್ಕಾಗಲಿಲ್ಲ. ಕಾರಣ ಏನಂತಂದ್ರೆ, ನನ್ನ ತಂದೆ ತಾಯಿ ನಡ್ಕೊಂಡು ಬಂದಿರುವಂಥ ಆ ಹಾದಿಗಳಿದೆಯಲ್ಲ, ಪ್ರಾಮಾಣಿಕತೆ ಹಾದಿಗಳು ನನಗೆ ಈ ಹಂತಕ್ಕೆ ತಂತು. ಜೊತೆಗೆ ಆ ವಿಶೇಷವಾದ ಪ್ರಾಮಾಣಿಕವಾಗಿರಬೇಕು. ಆಮೇಲೆ ಒಂದಿದೆ, ತುಂಬ ಪ್ರಾಮಾಣಿಕವಾಗಿದ್ದರೆ, ತುಂಬ ಸಜ್ಜನಿಕೆಯಿಂದ ಇದ್ರೆ ಸಮಾಜ ಹೆಂಗೆ ನಡೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನು ನೋಡಿ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ಹಂಗಾಗ್ಬಿಡುತ್ತೆ ಅಂತ. ಇಲ್ಲ, ನನ್ನ ತಂದೆಯವರ ವಿಚಾರದಲ್ಲಿ ಅತಿ ವಿನಯ ಇರಲಿಲ್ಲ, ಸಜ್ಜನಿಕೆ ಇತ್ತು, ಪ್ರಾಮಾಣಿಕತೆ ಇತ್ತು. ಬಹುಶಃ ಸಜ್ಜನಿಕೆ ಮತ್ತು ಪ್ರಾಮಾಣಿಕತೆ ಸಮಾಜಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಯಾಕಂದರೆ ಈಗಿನ ಬದಲಾದ ಸಾಮಾಜಿಕ ಸ್ಥಿತ್ಯಂತರಗಳಲ್ಲಿ ಬಹುಶಃ ಸಾಮಾಜಿಕತೆ ಮತ್ತು ಪ್ರಾಮಾಣಿಕತೆ ಮತ್ತು ಸತ್ಯವಾಗಿ ಮತ್ತು ಸಜ್ಜನಿಕೆ ನಡೀತಕ್ಕಂಥ ಒಂದು ವಿಚಾರ ಇದೆಯಲ್ಲ, ಅದು ಈಗ ಹಾಸ್ಯಾಸ್ಪದವಾಗಿ ಉಳ್ಕೊಂಡ್ಬಿಟ್ಟಿದೆ. ನಾನು ಯಾಕೆ ಈ ಬಾಲ್ಯದ ನೆನಪಲ್ಲಿ ನನ್ನ ತಂದೆ ನೆನಪು ಬಂದರು ಅಂತಂದರೆ,
ಆ ದಿನಗಳಲ್ಲಿ ನಾವು ಪಟ್ಟಂಥ ಕಷ್ಟಗಳಿದೆಯಲ್ಲ, ಆಮೇಲೆ ಇಡೀ ಕರ್ನಾಟಕದಲ್ಲಿ ಓಡಾಡಿರುವಂತಹ ಒಂದು ವಿಚಾರ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದರೂ ಕೂಡ ನನ್ನ ತಂದೆಗೆ ಒಂದು ಊರಲ್ಲಿ ಇರ್ತಾ ಇರಲಿಲ್ಲ. ಒಂದು ಶೈಕ್ಷಣಿಕ ವರ್ಷ ನಾನು ಒಂದು ತರಗತಿ ಮುಗಿಸೋಷ್ಟರಲ್ಲಿ 2 ಊರ ಸುತ್ತಾಡ್ಬಿಡ್ತಾ ಇದ್ವಿ. ಹಾಗಾಗಿ ಇಡೀ ಕರ್ನಾಟಕದ ಭೌಗೋಳಿಕ ವ್ಯವಸ್ಥೆ ಇದೆಯಲ್ಲ, ನನಗದು ಪರಿಚಯ ಆಯಿತು ಚಿಕ್ಕ ವಯಸ್ಸಲ್ಲಿ. ಒಂದು ರೀತಿಯಲ್ಲಿ ನನಗೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ದೈಹಿಕವಾಗಿ ಅಭ್ಯಾಸ ಮಾಡಲಿಕ್ಕೆ ಕರ್ನಾಟಕದ ನನ್ನ ತಂದೆಗೆ ಕೊಡ್ತಕ್ಕಂಥ ಕಿರುಕುಳಗಳೇ ನನಗದು ಒಂದು ಪಾಠಶಾಲೆಗೆ ಮಾರ್ಪಡ್ತು ಅಂತ ನನ್ನ ಒಂದು. ಈಗ ನೀವು ಮೂಲತಃ ಬೆಂಗಳೂರಿನವರು ಅಲ್ಲ, ಹಾಗಾದ್ರೆ ಬೆಂಗಳೂರಿಗೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ರಿ? ಹೌದು. ನಾವು ಬೆಂಗಳೂರು ಬಂದು 65 ವರ್ಷಗಳಾಯ್ತು. ಹೌದು. ನನ್ನ ತಂದೆಯವರ ಊರು ಆಕ್ಚುಲಿ ರಾಯಚೂರು, ನನ್ನ ತಾಯಿಯವರು ಮಲೆನಾಡವರು. ಹೀಗಾಗಿ ಮಲೆನಾಡು ಮತ್ತು ಮಲೆನಾಡಿನ ಒಂದು ಸಾಮೀಪ್ಯ ಸಮೀಕರಣ ಆಯ್ತು. ಹೌದು, ಸಮೀಕರಣ. ಈಗ ಯಾಕಂದ್ರೆ ನಿಮ್ಗೆ ಉತ್ತರ ಕರ್ನಾಟಕದ ಅನುಭವವೂ ಇದೆ, ಈ ಕಡೆ ಮಲೆನಾಡಿನ ಅನುಭವ, ದಕ್ಷಿಣ ಕನ್ನಡದ ಅನುಭವ ಇದೆ, ದಕ್ಷಿಣ ಕನ್ನಡದ ಅನುಭವ ಇದೆ, ಜೊತೆಗೆ ಬೆಂಗಳೂರಿನ ಅನುಭವ ಇದೆ. ಆ ಬೆಂಗಳೂರಿನ ಅನುಭವ ಸಾಕಷ್ಟು. ಯಾಕಂದ್ರೆ ನಾನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮತ್ತು ಮಲೆನಾಡು ಭಾಗದ ಎಲ್ಲಾ ಭೌಗೋಳಿಕ ಆಗುಹೋಗುಗಳು ನಾನು ತಿಳ್ಕೊಂಡಿರೋದ್ರಿಂದ ಬಹುಶಃ ನಾನು ವ್ಯಕ್ತಿತ್ವವಾಗಿ ನಾನು ರೂಪುಗೊಳ್ಳಿಕ್ಕೆ ನನಗೆ ಇದೊಂದು ನನಗೆ ಇಡೀ ಕರ್ನಾಟಕನೇ ಒಂದು ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯಕ್ಕೆ ಮಾರ್ಪಡ್ತು. ಆ ಭಾಷೆ ಮತ್ತು ಬೌದ್ಧಿಕತೆ ಮತ್ತು ಸಾಮಾಜಿಕತೆ ಇವೆಲ್ಲವೂ ನಾನು ಒಳಗೊಂಡು. ನಾನು ಯಾಕೆ ನನ್ನ ತಂದೆ ತಾಯಿನ ಈ ಸಮಯ ನೆನೆಸ್ಕೊಳ್ತೀನಿ ಅಂದರೆ, ನಾನು ಹೋರಾಟದ ದಿನಗಳಲ್ಲಿ ನಾನು ಕನ್ನಡ ಕ್ಷೇತ್ರ ಅಥವಾ ಸಾಮಾಜಿಕ ಕ್ಷೇತ್ರ ನನ್ನ ಬದುಕಿನ ಕ್ಷೇತ್ರ ಆಗಿರಲಿಲ್ಲ. ನಾನು ಚೆನ್ನಾಗಿ ಓದಬೇಕು, ನನ್ನ ತಂದೆಕ್ಕಿಂತನೂ ಒಳ್ಳೆ ಉನ್ನತ ಸ್ಥಾನದಲ್ಲಿ ಬರಬೇಕು, ಒಂದು ಉನ್ನತ ಹುದ್ದೆ ಪಡಿಬೇಕು. ನನ್ನ ಉದ್ದೇಶ ಏನಿತ್ತು ಒಂದು IAS ಅಥವಾ ಬೇರೆ ಇನ್ಯಾವುದಾದ್ರು KS ಈ ತರ ಬಂದು ಒಂದು ಅಧಿಕಾರಿ ವರ್ಗ ಆಗಿ. ಎಲ್ಲ ತಂದೆ ತಾಯಿಗಳು ತನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಅಧಿಕಾರಿ ಆಗಬೇಕು, ಒಂದು ಒಳ್ಳೆ ಹುದ್ದೆಯನ್ನು ಹಿಡ್ಕೋಬೇಕು ಅಂತ ಸಾಕಷ್ಟು ಆಸೆ ಇರುತ್ತೆ. ಯಾಕಂದ್ರೆ ಪ್ರತಿ ತಂದೆ ತಾಯಿನೂ ಆಸೆ ಪಡೋದೇನು ಗೊತ್ತಾ, ನಾವಂತೂ ಓದಲಿಲ್ಲ, ನಾವಂತೂ ಒಳ್ಳೆ ಹುದ್ದೆ ಸಿಗಲಿಲ್ಲ, ನಮ್ಮ ಮಕ್ಕಳಾದರೂ ಕೂಡ ಒಳ್ಳೆ ಹುದ್ದೆ ಪಡ್ಕೊಳ್ಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಈಗ ನಿಮ್ಮ ತಂದೆ ತಾಯಿನೂ ಕೂಡ ಅದೇ ಥರ ಆಸೆ ಪಟ್ಟಿರ್ತಾರೆ. ಆದರೆ ನೀವು ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ದೇ ಈ ಸೇವಾ ಮನೋಭಾವನೆಯಿಂದ ಕನ್ನಡ ತಾಯಿಯ ಸೇವೆ ಮಾಡಬೇಕು, ನಾನು ಹೋರಾಟವನ್ನು ಮಾಡಬೇಕು ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಬೆಂಬಲವನ್ನು ಕೊಟ್ರಾ ಅಂತ? ಖಂಡಿತ ಕೊಟ್ಟರು. ನಾನು ಅದಕ್ಕಿಂತ ಮುಂದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಕನ್ನಡ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಬಲವಾದ ಕಾರಣ ಇದೆ, ಬುನಾದಿ ಇದೆ. ನನ್ನ ತಂದೆ ಅಷ್ಟು ಸ್ಥಿತಿವಂತರಿರಲಿಲ್ಲ. ಅಂದರೆ ನಮ್ಮನ್ನು ಆಂಗ್ಲ ಮಾಧ್ಯಮದಲ್ಲಿ ಓದಿಸಿ ಖಾಸಗಿ ಓದಿಸ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆಯಲ್ಲಿ ಇರಲಿಲ್ಲ. ಆಮೇಲೆ ನಾವು ಊರೂರು ಸುತ್ತಾ ಇದ್ವಲ್ಲ, ಅಲ್ಲಿ ಆಂಗ್ಲ ಮಾಧ್ಯಮಗಳು ಇರಲಿಲ್ಲ. ನನಗೆ ಕನ್ನಡ ಶಾಲೆಯಲ್ಲೇ ಓದಿಸೋರು, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದರು. ನನಗೆ ಹಾಗಾಗಿ ನನ್ನ ಪರಿಪೂರ್ಣತೆ ಪಕ್ವತೆ ಬಂತು. ನಾನು ಕೊನೆ ಹಂತದಲ್ಲಿ ಅಂದರೆ ನನ್ನ ತಂದೆ ಶಾಶ್ವತಿಗೆ ಉಳ್ಕೊಳ್ಳೋ ಕಾರಣ ಆಗಿದ್ದು, ನಾನು 5ನೇ ತರಗತಿಯಿಂದ 6ನೇ ತರಗತಿಯಿಂದ ಬೆಂಗಳೂರಲ್ಲಿ ಉಳ್ಕೊಂಡ್ಬಿಟ್ವಿ. ನಮ್ಮ ಮಲ್ಲೇಶ್ವರಂ 18ನೇ ಕ್ರಾಸಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯೇ ನನ್ನ ಒಂದು ಕರ್ಮ ಭೂಮಿ. ಯಾಕೆಂದರೆ ನಾನು ಪೂರ್ತಿ ಬೆಳವಣಿಗೆ ಆಗಿದ್ದು ಅಲ್ಲಿಂದಾನೆ. ಅವಾಗ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ವರ್ಗೀಕರಣ ಮಾಡ್ತಾರೆ 7ನೇ ತರಗತಿಯಿಂದ. ಅಲ್ಲಿಂದ ತಾರತಮ್ಯ ಶುರು ಆಯಿತು. ನಾನು ಈ ಕನ್ನಡ ಮೂಲ ಚಳವಳಿ ಬರಲಿಕ್ಕೆ ಕಾರಣ ಅದೇ ಪ್ರೇರಣೆ. ನನಗೆ ಅಲ್ಲಿಂದ ಮಾನಸಿಕವಾಗ ಒಂದು ಕೌತುಕ ಉಂಟಾಯಿತು. ನಮ್ಮ 7ನೇ ತರಗತಿ ಬರ್ತದನಿಗೆ ನಮಗೆ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಬೇರೆ ಮಾಡಿ, ಆಂಗ್ಲ ಮಾಧ್ಯಮದಲ್ಲಿ ಇವರಿಗೆ ಬೆಂಚಲ್ಲಿ ಕೂಡಿಸೋರು, ನಮ್ಮನ್ನು ಕೆಳದಲ್ಲಿ ಕೂಡಿಸೋರು, ನೆಲದಲ್ಲಿ ಕೂಡಿಸೋರು. ಆಮೇಲೆ ನಮಗೆಲ್ಲ ಚಡ್ಡಿ ಹಾಕ್ಸೋರು, ಅವರು ಪ್ಯಾಂಟ್ ಹಾಕೋರು. ನಾನು ಆವಾಗಲೇ ಸಿಡಿದದ್ದೆ ಪ್ರಾನ್ಸಿಪಾಲ್ ವಿರುದ್ಧ, ಯಾಕೆ ಈ ಥರ ಮಾಡ್ತೀರಿ, ತಾರತಮ್ಯ ಯಾಕೆ ಮಾಡ್ತೀರಿ, ಶ್ರೇಷ್ಠವಾದದ್ದು ಕನ್ನಡನೇ ನಮ್ಮ ಕರ್ನಾಟಕದಲ್ಲಿ. ನನಗೆ ಆಗ ಚಳುವಿಯ ಸ್ವರೂಪ ಬಂತು. ಕಿಚ್ಚಿ ಹಿಡಿತು. ಅದಕ್ಕೆ ಕಾರಣನೊಂದಿದೆ. ನನ್ನ ತಂದೆ ಸ್ವಲ್ಪ ಬಲಿಷ್ಠವಾದ ವ್ಯಕ್ತಿ, ಈ ಕಾನೂನಾತ್ಮಕವಾದಿ. ಆಮೇಲೆ ಯಾವುದೋ ಅನ್ಯಾಯ ಮಾಡಿದಾಗ ಅದ್ರ ವಿರುದ್ಧ ಹೋರಾಟ ಖಂಡಿಸ್ತಾ ಇದ್ರು. ಅದು ನನ್ನ ಮೇಲೆ ಪರಿಣಾಮ ಬೀರ್ತು. ಆಮೇಲೆ ಅವ್ರ ಬರವಣಿಗೆ, ಕನ್ನಡದ ಬಗ್ಗೆ ಹಿಡಿತ, ಅವರ ಭಾಷೆ. ಆಮೇಲೆ ನನ್ನ ತಂದೆ ಕೂಡ ಶಾಂತರಸ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಮತ್ತೆ ಕನ್ನಡದ ಸಮೀಕರಣ ಭಾಳ ಇತ್ತು. ಅದು ತರ್ಜುಮೆ ಮಾಡೋದು. ನನ್ನ ತಂದೆಗೆ ಉರ್ದು ಕೂಡ ಬರ್ತಾ ಇತ್ತು. ಕನ್ನಡದಲ್ಲಿ ಭಾಳ ಪಾಂಡಿತ್ಯ ಹೊಂದಿರೋರು. ಶಾಂತರಸ ಅವರೆಲ್ಲ ಒಳ್ಳೆ ಸ್ನೇಹಿತರಾಗಿತ್ತು. ನನಗೆ ಯಾಕೆ ಇವೆಲ್ಲ ಕನ್ನಡದ ನನಗೆ ಯಾಕೆ ಇತ್ತು ಅಂದರೆ, ಆ ಸಾಹಿತ್ಯಿಕವಾದ ಒಂದು ಹಿನ್ನೆಲೆಗಳು ಕೂಡ ಶಾಂತರಸ ತಮ್ಗೆ ಗೊತ್ತಿತ್ತು. ಹೀಗೆಲ್ಲ ಆಗಿ ನನಗೇನಾಯಿತು, ಇದರ ಒಡನಾಟ ಜಾಸ್ತಿ ಆಯಿತು. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಶಿಕ್ಷಕ ವರ್ಗ ಐತಲ್ಲ, ಅದು ನಮ್ಮನ್ನ ಹುರಿದುಂಬಿಸ್ತಾ ಇದ್ರು ಮಾಡಿ ಅಂತ. ಆ 7ನೇ ತರಗತಿಯಲ್ಲಿ ಇದ್ದಾಗ ನಾನು ಕನ್ನಡ ಚಳವಳಿಯ ಒಂದು ಕಾವು ಏರ್ತು. ಡಾಕ್ಟರ್ ರಾಜಕುಮಾರ್ ನೇತೃತ್ವದಲ್ಲಿ ಗೋಕಾಕ್ ವರದಿ ಶುರು ಆಯಿತು, ಚಳವಳಿ ಶುರು ಆಯಿತು, ಭಾಳ ದೊಡ್ಡ ಮಟ್ಟದಲ್ಲಿ ಶುರು ಆಯಿತು. 7ನೇ ತರಗತಿಯಲ್ಲಿ ಇದ್ದಾಗ ನನಗೆ ಈ ಮಾರ್ಕ್ಸಿಸ್ಟ್ವಾದ,
ಕನ್ನಡವಾದ, ಬಸವ ತತ್ವಗಳು, ಪುರಂದರ ತತ್ವಗಳು ಇವೆಲ್ಲ ನಮಗೆ ಬೋಧನೆ ಆಗ್ತಾ ಇತ್ತು. ಆ ಚಿಕ್ಕ ವಯಸ್ಸಲ್ಲೇ ನಮಗೆ ಗೋಕಾಕ್ ಚಳುವಳಿ ಅಂದಾಗ ಸಹಜವಾಗಿ ಸಿನಿಮಾ ನಟ ನಟಿಯರು, ಹೌದೌದು. ಕವಿಗಳು, ಹೌದು. ಸಾಹಿತಿಗಳೇ ಹೌದು. ಆ ಚಳುವಳಿಗೆ ಧುಮುಕಿ ಹೌದು ಹೌದು. ಅವಾಗ ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತು. ಅವಾಗ ದಿನಪತ್ರಿಕೆಗಳು ಒಂದು 2, 3, 4 ಪತ್ರಿಕೆಗಳು ಅಷ್ಟೇ, ಜಾಸ್ತಿ ಇರಲಿಲ್ಲ ಅವಾಗ. ಆ ಪತ್ರಿಕೆಗಳೇ ಅವಾಗ ನಿಜವಾದ ಹೀರೋಗಳು. ಗೋಕಾಕ್ ಚಳುವಳಿ ಅಂದಾಗ ಸಹಜವಾಗಿ ಸಿನಿಮಾ ನಟ ನಟಿಯರು, ಹೌದೌದು. ಕವಿಗಳು, ಸಾಹಿತಿಗಳೇ ಆ ಚಳುವಳಿಗೆ ಧುಮುಕಿ ಹೌದು ಹೌದು. ಅವಾಗ ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತು. ಅವಾಗ ದಿನಪತ್ರಿಕೆಗಳು ಒಂದು 2, 3, 4 ಪತ್ರಿಕೆಗಳು ಅಷ್ಟೇ, ಜಾಸ್ತಿ ಇರಲಿಲ್ಲ ಅವಾಗ. ಆ ಪತ್ರಿಕೆಗಳೇ ಅವಾಗ ನಿಜವಾದ ಹೀರೋಗಳು. ನಮ್ಮನ್ನ ಆಗು ಹೋಗುಗಳ ಬಗ್ಗೆ ಇವೆಲ್ಲ ಹೇಳ್ತಾ ಇದ್ರು. ನಾವು ದಿನಪತ್ರಿಕೆ ಓದ್ತಾ ಇರಲಿಲ್ಲ. ಆದ್ರೆ ಆಗಿನ ಶಿಕ್ಷಣ ಹೇಗಿತ್ತು ಅಂದ್ರೆ ವ್ಯವಸ್ಥೆ, ದಿನ ಒಬ್ಬೊಬ್ಬರು ಎದ್ದುಬಿಟ್ಟು ಪತ್ರಿಕೆಯನ್ನು ಓದಬೇಕು. ಶಿಕ್ಷಕ ವರ್ಗದವರು ಪತ್ರಿಕೆ ತರೋರು, ಈ ಪತ್ರಿಕೆ ಓದಿ ಹೇಳಿ ನೀವು ಅಂತ ಹೇಳೋರು. ನಮಗೆ ಓದೋ ಅಭ್ಯಾಸ ಹಾಕೋರು, ಪತ್ರಿಕೆ ಓದೋ ಅಭ್ಯಾಸ ಹಾಕೋರು. ನಮ್ಮ ಭಾಷೆ ಸಮೀಕರಣವಾಗಿ ಸ್ಪಷ್ಟತೆ ಇರಲಿ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಯೋಗ ಮಾಡೋರು. ಆ ಪ್ರಯೋಗ ಮಾಡಬೇಕಾದ್ರೆ ದಿನ ಓದುವಂಥ ಅಭ್ಯಾಸ ನಂದು. ನಾನೇ ಓದ್ತೀನಿ ಅಂತ ನಾನು ಬಲವಂತ ಓದ್ತಾ ಇದ್ದೆ ಕನ್ನಡ ಪತ್ರಿಕೆಗಳ. ನಂಗೆ ಆಸೆ ಅವಾಗ. ಆ ಓದ್ತಾ ಏನಾಗ್ತಾ ಇತ್ತು, ಈ ಗೋಕಾಕ್ ಚಳುವಳಿಯ ವರದಿಗಳು ಮುಖಪುಟಗಳಲ್ಲಿ ಪುಟಗಟ್ಟಲೆ ಬರೋದು. ಅದು ಓದ್ತಾ ನನಗೆ ಕ್ರಾಂತಿಕಾರಕ ಮನೋಭಾವಗಳು ಶುರು ಆಯ್ತು. ಈ ಥರ ನಮ್ಮಲ್ಲಿ ಅನ್ಯಾಯ ಆಗ್ತಿದೆಯಾ, ಕನ್ನಡ ನಮ್ಮ ಬಲಕಗಳು, ಉದ್ಯೋಗದ ಹಕ್ಕು, ಇದಕ್ಕೆ ನಾವು ಇನ್ನೂ ಒದ್ದಾಡ್ತಾ ಇದ್ದೀವ ಅಂತ 1956ರಲ್ಲಿ ನಮ್ಮ ರಾಜ್ಯ ಪ್ರತ್ಯೇಕ ಆಗಿ ನಮ್ಮ ಭಾಷಾವರ ರಾಜ್ಯದ ವಿಚಾರದಿಂದ ನಮ್ಮ ಇಡೀ ಭಾರತ ಸಮೀಕರಣ ಆಗಿದ್ರು ಕೂಡ, ಒಕ್ಕೂಟ ರಾಷ್ಟ್ರ ಆಗಿದ್ರು ಕೂಡ, ನಮ್ಮ ಭಾಷೆ ಬಗ್ಗೆ ನಾವು ಇನ್ನೂ ಓಡಾಡ್ತಾ ಇದ್ದೀವಲ್ಲ, ಹೋರಾಡ್ತಾ ಇದ್ದೀವಲ್ಲ ಅಂತ ಒಂದು ಕಿಚ್ಚು ಮನಸ್ಸಲ್ಲಿ. ಸ್ವಾತಂತ್ರ್ಯ ಸಂಗ್ರಾಮ ಆಗ್ಬೇಕಾದ್ರೆ ನಾವು 47 ಸ್ವತಂತ್ರ ಆಯಿತು, ಭಾಷಾ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋಂಥ ಒಂದು ಈ ಥರ ವಿಚಾರಗಳು ಬರ್ತಾ ಇತ್ತು. ನಮ್ಮ ಶಿಕ್ಷಕವರೆಗೂ ಕೂಡ ಅದನ್ನು ಹೇಳೋರು, ಪ್ರೇರೇಪಿಸಿದ್ರು. ನಾನು ಅವಾಗ ಒಂದು ಸ್ಟೂಡೆಂಟ್ ಯೂನಿಯನ್ ಅಂತ ಹೇಳ್ತೀವಿ, ಅದೇ ವಿದ್ಯಾರ್ಥಿಗಳ ಸಂಘಟನೆ, ನಾನು 7ನೇ ತರಗತಿಯಲ್ಲಿ ಇದ್ದಾಗಲೇ ಮಾಡಿದ್ದೆ. ಬಹುಶಃ 7ನೇ ತರಗತಿಯಲ್ಲಿ ಇದ್ದಾಗ ಯಾರು ಆ ಒಂದು ಕೆಲಸ ಮಾಡಿರಲ್ಲ, ಒಂದು ಲೀಡರ್ಶಿಪ್ ತಗೊಂಡಿರಲ್ಲ. ನಾನು ತೆಗೆದುಕೊಂಡಿದ್ದೆ. ಅವತ್ತು ತೆಗೆದುಕೊಂಡು ನಾನು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ವರ್ಗರು ಹೇಳ್ತಾ ಇದ್ರು ಹೇಗೆ ಅಂತ ಹೇಳಿ. ಅವಾಗ ರಾಜಕುಮಾರ್ ಅವರು ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂತು. ಆವಾಗ ಕಬ್ಬನ್ ಪಾರ್ಕಲ್ಲಿ ಸಾಹಿತಿಗಳ ಬಳಗ ಮತ್ತು ಚಲನಚಿತ್ರ ರಂಗದವರೆಲ್ಲ ಬಂದು ದಿನ ಕೂತ್ಕೊಳ್ಳೋರು. ಅದು ಕೂಡ ಪತ್ರಿಕೆ ಓದ್ತಾ ಇದ್ದೆ ನಾನು. ಚರ್ಚೆ ಆಗ್ತಿತ್ತು. ಆವಾಗ ನನ್ನದೇ ಆದ ಒಂದು ಪಡೆ ಕಟ್ಕೊಂಡು ಒಂದು 200-300 ವಿದ್ಯಾರ್ಥಿಗಳು ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಕಬ್ಬನ್ ಪಾರ್ಕಿಗೆ. ಗೋಪಾಲ ಗೌಡ ವೃತ್ತ ಇತ್ತು ಅವಾಗ ಕಬ್ಬನ್ ಪಾರ್ಕಲ್ಲಿ, ಈಗ ಮಾಡಕ್ ಬಿಡ್ತಾ ಇಲ್ಲ. ಅವಾಗ ನಾವು ಹೋಗಿ ಅಲ್ಲಿ ಕೂತ್ಕೊಳ್ತೀವಿ ಸಾಹಿತಿಗಳ ಬಳಗದಲ್ಲಿ. ಒಂದು ವಿದ್ಯಾರ್ಥಿಗಳು ಆ ಚಿಕ್ಕ ವಯಸ್ಸಲ್ಲಿ ಹೋಗಿ ಇಲ್ಲಿ ನಡ್ಕೊಂಡು ಹೋಗಿ ಕೂತ್ಕೊಳ್ತೀವಿ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟದಲ್ಲಿ ನಮ್ಮ ಪ್ರೇರಣೆ ಆಯಿತು ಅಂತ. ಆವಾಗ ಅದ್ರ ಜೊತೆಗೆ ಹೋರಾಟದ ಒಂದು ಕಿಚ್ಚು ಹತ್ತತ್ತೆ ಬಿತ್ತು. ನನಗೆ ಗೊತ್ತಿರಲಿಲ್ಲ, ಆದರೆ ಆ ಪ್ರೇರಣೆ ಆಯಿತು. ಆಮೇಲೆ ನಿರಂತರವಾಗಿ ಆ ಸಂಪರ್ಕಗಳಾಯಿತು. ಆಮೇಲೆ ರಾಜಕುಮಾರ್ ಅವರು ಬರಲಿಕ್ಕೆ ಕಾರಣ ಅಂತಂದರೆ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ವಿಷಯ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರಿಂದ ಪತ್ರಿಕೆಗಳು ಹೋಗ್ತಾ ಇರಲಿಲ್ಲ. ಅಲ್ಲಿ ಎಲ್ಲೋ 4-5 ಪತ್ರಿಕೆ ಹೋಗ್ತಾ ಇತ್ತು. ಅವಾಗ ಬಹುಶಃ ಕರ್ನಾಟಕದ ಒಂದು ಆಗುಹೋಗಳ ಬಗ್ಗೆ ದಿನ ಪತ್ರಿಕೆ ತೆಗೆದುಕೊಂಡು ಹೋಗುವಂಥ ಮುಟ್ಟಿಸುವಂಥ ಒಂದು ಕೆಲವೊಂದು ವ್ಯವಸ್ಥೆ ಇತ್ತು ಅವರಿಗೆ. ಅದನ್ನು ಓದ್ಬಿಟ್ಟು ನಾನು ಚಳುವಳಿಗೆ ಧುಮುಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಡ್ತಾರೆ. ಅದು ಪತ್ರಿಕೆಯಲ್ಲಿ ಬರುತ್ತೆ. ಬಂದಾಗ ನಾವು ಓದ್ತೀವಿ. ನಾವು ಖುಷಿಯಾಗಿ ಬೆಂಗಳೂರಲ್ಲಿ ಚಳುವಳಿ ನಡೆದಾಗ ನಾವು ಜೊತೆಗೆ ಸೇರ್ಕೊಳ್ತೀವಿ. ರಾಜಕುಮಾರ್ ಅವರು ಚಳುವಳಿ ಆದಾಗ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆಗೆ ಇದ್ದಿರೋದು. ಇವತ್ತು ಕೂಡ ನೀವು ಛಾಯಾಚಿತ್ರ ನೋಡಬಹುದು. ಕ್ರಮೇಣ ಒಂದು 2 ವರ್ಷ ಚಳುವಳಿ ನಡೀತದ್ದು. ಹಂತವಾಗಿ ಆಯಿತು. ಅಂದರೆ ನಾನು ಬರಲಿಕ್ಕೆ ಮೂಲ ಕಾರಣ ಡಾಕ್ಟರ್ ರಾಜಕುಮಾರ್ ಅವರು, ಗೋಕಾಕ್ ಚಳುವಳಿಯ ಮೂಲ. ಅದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಯವರಿಗೆ ಈ ವಿಷಯ ಗೊತ್ತಾಗುತ್ತೆ, ನಾನು ಚಳುವಳಿ ಧುಮುಕಿದ್ದೇನೆ, ಇವನು ಶಾಲೆಗೆ ಚಕ್ಕರ್ ಹೊಡಿತಾನೆ, ಈ ಥರ ಆಗ್ತಾ ಇದೆ ಅಂತ ಯಾರೋ ಕೆಲವರು ಹೇಳ್ತಾರೆ. ಗೊತ್ತಾಯ್ತು ವಿಚಾರ. ಆಗ ನನ್ನ ತಂದೆ ತಾಯಿ ನನ್ನ ಕರೆದು ಹೇಳ್ತಾರೆ, ಹೋಗ್ತಾ ಇರೋದು ಸರಿ ಇದೆ, ಗಲಾಟೆಗಳಾದಾಗ ಏನು ಮಾಡ್ತೀಯಾ, ನೀವಿಬ್ಬರು, ನನ್ನ ತಮ್ಮ ಒಬ್ಬ ಇದ್ದ ಜಗದೀಶ್ ಅಂತ ಅವನ ಹೆಸರು, ಇಬ್ಬರೇ ಇದ್ದೀರಾ, ನಾವು ಹೇಗೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ. ನಾನು ಹೇಳಿದೆ, ನಿಮ್ಮ ಮಗ, ನಾನು ಹೆಚ್ಚು ಕಮ್ಮಿ ಆಗುವಂಥ ಯಾವ ಕೆಲಸನೂ ಮಾಡಲ್ಲ, ಖಂಡಿತ ಮಾಡ್ತೀನಿ, ನನಗೆ ಸ್ವತಂತ್ರ ಕೊಡಿ ಅಂತ ಕೇಳ್ತೀನಿ, ಓದ ಜೊತೆಗೆ ನೀನು ಮಾಡೋದಾದ್ರೆ ಖಂಡಿತ ಮಾಡು ಅಂತ ಒಂದು ನನಗೆ ಬೆಂಬಲ ಕೊಡ್ತಾರೆ. ಆ ಬೆಂಬಲ ಕೊಟ್ಟಿದ್ದೆ ನಾನು ಇವತ್ತು ಈ ಮಟ್ಟಕ್ಕೆ. ನಿಮ್ಮ ತಂದೆ ಅರಣ್ಯ ಇಲಾಖೆಯಲ್ಲಿ ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು, ಮತ್ತೆ ನಿಮ್ಮ ತಾಯಿನೂ ಕೂಡ ಏನು ಸಾಹಿತ್ಯ ಲೋಕದಿಂದ ಏನು ಬಂದವರಲ್ಲ. ಆದ್ರೂ ಕೂಡ ನಿಮ್ಮ ತಂದೆ ಅರಣ್ಯ ಇಲಾಖೆ, ತಾಯಿ ಗೃಹಿಣಿಯಾಗಿದ್ರು ಅನ್ಸುತ್ತೆ. ಆದ್ರೆ ನಿಮಗೆ ಯಾಕೆ ಈ ತರ ಕನ್ನಡದ ಬಗ್ಗೆ ಹೋರಾಟ ಮಾಡಬೇಕು, ಕ್ರಾಂತಿ ಮಾಡಬೇಕು, ಆ ಒಂದು ಹೋರಾಟದ ಕಿಚ್ಚನ್ನ ಹೆಂಗೆ ನೀವು ಹೊತ್ತಿಸ್ಕೊಂಡ್ರಿ ಅಂತ? ಯಾಕಂದ್ರೆ 7ನೇ ಕ್ಲಾಸಲ್ಲಿ ನಿಮ್ಗೊಂದಿಷ್ಟು ತಾರತಮ್ಯ ಆಯ್ತು ಅಂದ್ರೆ, ಯಾಕಂದ್ರೆ ನಿಮ್ಗೆ ಚಡ್ಡಿ ಹಾಕಿ ನೆಲದಲ್ಲಿ ಕೂರಿಸ್ತಾ ಇದ್ರು,
ಆಂಗ್ಲ ಮಾಧ್ಯಮದವ್ರನ್ನ ಪ್ಯಾಂಟ್ ಹಾಕಿ ಬೆಂಚ್ ಮೇಲೆ ಕೂರಿಸ್ತಾ ಇದ್ರಲ್ಲ, ಆ ತಾರತಮ್ಯ ಸಹಿಸಕ್ಕಾಗದೇ ಹೋರಾಟ ಮಾಡ್ಬೇಕು ಅದು ಒಂದು ಕಾರಣ, ಬಲವಾದ ಕಾರಣ. ಅದ್ರ ಜೊತೆಗೆ ನಾವು ಗುಲ್ಬರ್ಗ, ಬೀದರು, ಬೆಳಗಾವಿ, ಬಾಗಲಕೋಟು, ಈ ಜತ್ತ ಅಕ್ಕಲಕೋಟೆ ಬಾರ್ಡರ್ ಅಲ್ಲಿ ನಮ್ಗೆ ಬರುತ್ತೆ ಜಿಲ್ಲೆಗಳು, ತಾಲೂಕುಗಳಲ್ಲಿ. ಅಲ್ಲಿ ನಮ್ಮ ತಂದೆ 6 ತಿಂಗಳು ಇರೋರಲ್ಲ, ಅಲ್ಲಿ ಒಂದು ದೌರ್ಜನ್ಯ, ಭಾಷಾ ದೌರ್ಜನ್ಯ, ಅವರ ಒಂದು ತಾರತಮ್ಯಗಳು ನಮಗೆ ಚಿಕ್ಕ ವಯಸ್ಸಲ್ಲೇ ಅದೆಲ್ಲ ನಮ್ಮ ಮೇಲೆ ಆಗಿದೆ, ಪರಿಣಾಮಗಳು ಬೀರ್ತಿದೆ. ನನಗೆ ಯಾಕೆಂದರೆ ಹೇಳ್ತೀನಿ ಅಂದರೆ, ನಮ್ಮ ಕನಕ್ಪುರದಲ್ಲಿ ನನ್ನ ತಂದೆ ಅಲ್ಲೂ ಕೂಡ ಇದ್ದರು. ಅಂದರೆ ನಿಮ್ಗೆ ಯಾಕೆ ಹೇಳ್ತೀನಿ, ಚಿಕ್ಕ ವಯಸ್ಸಲ್ಲಿ ನನಗೆ ಯಾಕೆ ಇವು ಅನುಭವಗಳು ನನಗೆ ಇವೆಲ್ಲ ಭದ್ರ ಬುನಾತಿ ಆಯಿತು ಅಂತಂದರೆ, ಭಾಷಾ ದೌರ್ಜನ್ಯ ಜೊತೆಗೆ ಆ ಒಂದು ಸ್ಥಳೀಯರ ಆ ಒಂದು ನೆಲದಲ್ಲೇ ಇರ್ತಾರಲ್ಲ, ಬಾರ್ಡರ್ ಅಂತ ನಾವು ಹೇಳ್ತೀವಿ, ಗಡಿ ಸಮಸ್ಯೆಗಳು ಕೂಡ ಅಲ್ಲಿ ಯಾವ ಥರ ನಮ್ಮ ಕನ್ನಡಿಗರು ನಡೆಸ್ಕೊಳ್ತಾರೆ ಅನ್ನೋದು ಕೂಡ ನಮಗೆ ಚಿಕ್ಕ ವಯಸ್ಸಲ್ಲಿ ಅನುಭವಗಳಾಯಿತು. ನನಗೆ ಬೇರೆಯವರ ಅನುಭವಗಳು ಆಗುತ್ತೆ ದೊಡ್ಡವರು ಆದ ನಂತರ, ನನಗೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಅನುಭವಗಳಾಯಿತು ಬೆಳವಣಿಗೆಗೆ. ನಾವು ಹುಟ್ಟಿ ಬೆಂಗಳೂರಲ್ಲಿ ಬೆಳೆದರೂ ಕೂಡ, ಕೊನೆಗೆ ನಾವು ಇಲ್ಲೇ ಇದ್ದು ಉಳ್ಕೊಂಡ್ರೂ ಕೂಡ, ನನಗೆ ಅದು ನಾನು ಇಡೀ ಕರ್ನಾಟಕ ನನಗೆ ವಿಶ್ವವಿದ್ಯಾಲಯಕ್ಕೆ ಪಾಠ ಕಲಿಸುವಂತ ಯಾಕೆ ಹೇಳಿದೆ ಅಂದರೆ, ಪ್ರತಿಯೊಂದು ವಿಚಾರ ಕೂಡ ನನಗೆ ಚಿಕ್ಕ ವಯಸ್ಸಲ್ಲಿ ಅರಿವಾಯಿತು. ಹೌದು, ಎಲ್ಲ ಅನುಭವಕ್ಕೂ ಬಂತು. ಹಾಗಾಗಿ ನನಗೆ ಆ ವಿಷಯ ತಿಳ್ಕೊಂಡಿರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಅನ್ಯಾಯ ಆಗ್ತಾ ಇದ್ದಿಲ್ಲ ಅಂತ ಒಂದು ವಿಚಾರದಿಂದ. ಆಮೇಲೆ ನನ್ನ ತಂದೆ ಕೂಡ ಕ್ರಾಂತಿಕಾರಕ ಭಾವನೆಗಳು ಅವರಿಗೆ. ಅವರು ಸಾಹಿತ್ಯಿಕವಾಗಿ ಕವಿತೆಗಳು ಬರೆದರೂ ಕೂಡ ಅವರಿಗೆ ರಾಜಪ್ರೇಮಿ ಅಂತ ಹೆಸರು ಕೊಟ್ಟಿದ್ರು. ಈ ಥರದೆಲ್ಲ ಅವರಿಗೆ ಬಹಳಷ್ಟು ವಿಚಾರಗಳು ಇದೆ. ಅಂದರೆ ಅವರು ಸಾಮಾಜಿಕವಾದ ಒಂದು ವಿಚಾರಗಳನ್ನು ಖಂಡಿಸ್ತಾ ಇದ್ರು, ಅಂದರೆ ಸಮಾಜಕ್ಕೆ ವಿರೋಧವಾದಂತು. ಆಮೇಲೆ ಭಾಷೆ ವಿಷಯದಲ್ಲಿ ಬಂದರೆ ನನ್ನ ತಂದೆ ಸಂಪೂರ್ಣ ಕನ್ನಡದಲ್ಲೇ ವ್ಯವಹಾರ ಮಾಡ್ತಾ ಇದ್ದಂಥದ್ದು. ಇದೆಲ್ಲವೂ ಕೂಡ ನಮಗೆ ಮನಸ್ಸಿಗೆ ತಾಕ್ತು. ಆಮೇಲೆ ಅವರಲ್ಲಿ ಉನ್ನತ ಅಧಿಕಾರಿಗಳಿದ್ದಾರಲ್ಲ, ಅವರೆಲ್ಲ ಬರೀ ಇಂಗ್ಲೀಷಲ್ಲೇ ವ್ಯವಹಾರ ಮಾಡೋರು. ನನ್ನ ತಂದೆ ಕನ್ನಡದಲ್ಲಿ ಎಲ್ಲವೂ ಮುಂದೆ ಇಟ್ಟರೆ ಕಡತಗಳನ್ನು ಅವರು ಇಂಗ್ಲೀಷಲ್ಲಿ ಇಡಿ ಅಂತ ಹೇಳ್ತಾ ಇದ್ರು. ನನ್ನ ತಂದೆ ಖಂಡಿಸ್ತಾ ಇದ್ರು. ಇವೆಲ್ಲ ನನ್ನ ಜೊತೆಗೆ ಅವರು ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ನನಗೆ ಪ್ರೇರಣೆ ಆಯಿತು, ಮಾನಸಿಕವಾಗಿ ಪ್ರೇರಣೆ ಆಯಿತು. ಅದು ನನ್ನ ತಂದೆಗೆ ಮೊದಲಿಂದನೂ ಭಾಷಾ ಪ್ರೇಮ, ಜೊತೆಗೆ ಈ ಭ್ರಷ್ಟಾಚಾರದ ವಿರುದ್ಧ ಒಂದು ಸಿಡಿದೇಳುವಂಥ ಒಂದು ವಿಚಾರ, ಆಮೇಲೆ ಸಾಮಾಜಿಕವಾಗಿ ಕೆಲಸ ಮಾಡಬೇಕು, ನಮ್ಮವ್ರಿಗೆ ಅನುಕೂಲ ಮಾಡಬೇಕು ಅನ್ನೋಂಥ ಒಂದು ಹೃದಯವಂತಿಕೆ, ಇವೆಲ್ಲವೂ ಕೂಡ ನನಗೆ ಎರಕ ಹೋಯಿತು ಮಾನಸಿಕವಾಗಿ ಚಿಕ್ಕ ವಯಸ್ಸಿಂದ. ಇವೆಲ್ಲವೂ ಕೂಡ ನಾನು ಅಡಕವಾಗಿಸ್ಕೊಂಬಂದೆ. ಆಮೇಲೆ ನಾವು ಓದತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕತೆ, ಡಿಜಿಟಲ್ಕರಣ, ಕಂಪ್ಯೂಟರ್ ಇವೆಲ್ಲ ಇರಲಿಲ್ಲ ಅಲ್ವಾ. ನಾವು ಯಾಕೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಅವಾಗ ದುಡಿಯುವ ವರ್ಗ ಕರ್ನಾಟಕದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ದುಡಿಮೇಲೆ ಇರ್ತಕ್ಕಂಥ ಕೈ ಅವಲಂಬಿತ ಉದ್ಯಮಗಳು ನಮ್ಮಲ್ಲಿ. ಹಾಗಾಗಿ ನನಗೇನು ಅನಿಸ್ತಾ ಇತ್ತು ಅಂದರೆ, ನನ್ನ ತಂದೆಯವರು ಸದೃಢ ಆಗಬೇಕು ಅಂದರೆ ಹೌದು ದುಡಿಮೆ ಬೇಕೇ ಬೇಕು. ಹಾಗಾಗಿ ನಾನು ದೊಡ್ಡ ಉನ್ನತವಾಗಿ ನಾನು ಓದಬೇಕು ಅಂತ ಇದ್ದು, ನನ್ನ ತಂದೆಯವರಿಂದ ಓದ್ಸೋಕ್ಕಾಗ್ತಾ ಇರಲಿಲ್ಲ. ಕಾರಣ ಅಂದರೆ ಕಷ್ಟ ಆಯಿತು. ಜೊತೆಗೆ ನನ್ನ ತಂದೆ ಒಂದು ಊರಲ್ಲಿ ಇರ್ತಾ ಇರಲಿಲ್ಲ. ಆಮೇಲೆ ಅವರು ವ್ಯವಸ್ಥೆಗೆ ಅವರು ಹೊಂದ್ಕೊಳ್ತಾ ಇರಲಿಲ್ಲ, ಅವ್ರದ್ದೇ ಆದ ಒಂದು ವ್ಯವಚಾರದಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನು ಓದನ ಪೂರ್ತಿ ಮಾಡೋಕ್ಕಾಗಲಿಲ್ಲ. IAS ಈ ಥರದ ಭಾಳ ನನಗೆ ಆಸೆಗಳಿತ್ತು. ಆನಂತರ ನಾನು ಓದಿದ್ದು ಕಮ್ಮಿನೇ, ಆದರೆ ನನ್ನಲ್ಲಿ ಇರ್ತಕ್ಕಂಥ ವಿಚಾರ ಜ್ಞಾನ ಇದೆಯಲ್ಲ, ನಾನು ಭಾಳ ದೊಡ್ಡ ಇವರಿಗೆ ನಾನು ಪಾಠ ಮಾಡಬಲ್ಲೆ. ಆ ಥರದ ಜ್ಞಾನವನ್ನು ಸಂಪಾದಿಸ್ಕೊಂಡೆ ನಾನು. ಬಹುಶಃ ಒಂದು ದೇವರ ದಯೆ ಅದು ಅಷ್ಟೇ, ಕನ್ನಡಾಂಬೆಯ ಒಂದು ಆಶೀರ್ವಾದ ನನ್ನ ಜೊತೆಗೆ. ಈ ಹಂತದಲ್ಲಿ ನಾನು, ನನ್ನ ತಮ್ಮ ಕೂಡ ಅವನು ನನಗೆ ಬೆಂಬಲ ನಿಂತ. ನನ್ನ ಹೋರಾಟಕ್ಕೆ ಕೋಶ ಓದಿ ನೋಡು. ಹೌದು, ಕೋಶ ಓದಿ ನೋಡೋದಕ್ಕಿಂತ ದೇಶ ಸುತ್ತಿ ನೋಡಿದ್ದೇನೆ. ಆಮೇಲೆ ಕೋಶನ ಓದಿದ್ದೇನೆ. ನನ್ನಲ್ಲಿ ಒಂದು ಗಾದೆ ಇದೆ, ಅನುಭವ ನಿಮಗೆ ಜಾಸ್ತಿ ಕೋಶ ಓದೋದಕ್ಕಿಂತ ದೇಶ ಸುತ್ತಿನೇ ಅನುಭವ ಜಾಸ್ತಿ ಆಯಿತು, ರಾಜ್ಯ ಸುತ್ತಿ ಅನುಭವಗಳು ಜಾಸ್ತಿ ಆಯಿತು. ನನ್ನ ತಮ್ಮ ಕೂಡ ಅಷ್ಟೇ, ಅವನು ಜಗದೀಶ್ ಅಂತ ಹೇಳಿ, ಅವನು ಈ ರೆಫ್ರಿಜರೇಟರು ಇವೆಲ್ಲ ಬಹಳ ಈ ಏರ್ ಕಂಡೀಷನ್ ಕೋರ್ಸ್ ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡಿದ್ದ. ಅವನು ಬೆಂಗಳೂರಲ್ಲಿ ಇರ್ತಕ್ಕಂಥ ಅಶೋಕ್ ಹೋಟ್ಲ್, ಇನ್ನು ದೊಡ್ಡ ಹೋಟ್ಲ್ಗಳಲ್ಲಿ ಅವನು ಕಾಂಟ್ರಾಕ್ಟ್ ಅಲ್ಲಿ ತಗೊಂಡು ಒಂದು 10 ಜನ ಅವನಿಗೆ ಕೆಲಸ ಮಾಡ್ತಾ ಇದ್ರು. ನಾನು ಯಾಕೆ ನನಗೆ ಚಳವಳಿಗೆ ಬರೋ ಕಾರಣ ಆಯಿತು ಅಂದರೆ, ಅವನು ನನಗೆ ಬೆಂಬಲವಾಗಿ ನಿಂತ. ಅಣ್ಣ ನೀನು ದುಡಿಮೆನೂ ಮಾಡು, ನಾನು ಒಂದು ದುಡಿಮೆನೂ ಕೂಡ ಮಾಡಿದ್ದೆ. ನಂದಾದಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸಣ್ಣ ಮಟ್ಟದ ಒಂದು ಪ್ರಿಂಟಿಂಗ್ ಡಿವಿಷನ್ ಮಾಡ್ಕೊಂಡಿದ್ದೆ ನಾನು. ನನ್ನ ಜೊತೆ ನನ್ನ ಸ್ನೇಹಿತ ಕೂಡ ಮಹೇಶ್ ಅಂತ, ಇವೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಈ ಚಳವಳಿಯ ಮುಖಾಂತರ ಬಂದೆ. ಆವಾಗ ಗೋಕಾಕ್ ಚಳವಳಿ ಶುರು ಆಯಿತು. ನನ್ನ ಶಾಲಾ ದಿನಗಳು ಮುಗೀತು, ಕಾಲೇಜ್ ದಿನಗಳು ಮುಗೀತು. ಅನಂತರ ನಾನು ಏನು ಮಾಡಿದೆ, ನನ್ನದೇ ವೈಯಕ್ತಿಕವಾದ ಸಂಸ್ಥೆಗಳು ಮಾಡಿಕೊಂಡು, ಸಂಘಟನೆಗಳು ಮಾಡಿಕೊಂಡು, ಅದಕ್ಕಿಂತ ಮುಂಚೆ ಅಖಿಲ ಕರ್ನಾಟಕ ಯುವ ಪರಿಷತ್ ಅಂತ ಮಾಡಿದ್ದೆ 1993ರಲ್ಲಿ. ಅದು ಪ್ರಾರಂಭ ಮಾಡಿದಾಗ ಅವಾಗ ಈ ವಿಶ್ವಸುಂದರಿ ಸ್ಪರ್ಧೆ ಮಾಡ್ತಾರೆ ಬೆಂಗಳೂರಲ್ಲಿ. ಈ ವಿಶ್ವಸುಂದರಿ ಸ್ಪರ್ಧೆ ಮಾಡಿದಾಗ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್, ABCL ಕಾರ್ಪೊರೇಷನ್ ಅವರು ಅದನ್ನು ಬೆಂಗಳೂರಿಗೆ, ಇಡೀ ವಿಶ್ವದ ಒಂದು ಅರೆ ನಗ್ನ ಸಂಸ್ಕೃತಿಯನ್ನು ಕರ್ನಾಟಕಕ್ಕೆ ತಂದು ನಿಲ್ಲಿಸ್ತಾರೆ.
ಆವಾಗ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳು. ಆಯಿತಾ, ಅವರು ಪಾಪ ಸಹಜವಾಗಿ ಬೆಂಬಲ ಕೊಡ್ತಾರೆ. ಅವರು ಈ ಥರ ನಂಗಾನಾಚ್ ಮಾಡಿಬಿಟ್ಟು ಇದನ್ನು ನಮ್ಮ ಸಂಸ್ಕೃತಿ ಹಾಳು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ನಾನು ಹೇಳ್ತಾ ಇರೋದು 32 ವರ್ಷದ 31 ವರ್ಷ ಹಿಂದಿನ ಕಥೆಗಳು ಇದು. ಆವಾಗ ABCL ಕಾರ್ಪೊರೇಷನ್ ಅವರು ಮಾಡಿದಾಗ ನಾನು ಪ್ರಬಲವಾಗಿ ವಿರೋಧ ಮಾಡ್ತೀನಿ. ಆವಾಗ ನಂಜುಂಡಸ್ವಾಮಿ ಅವರು, ಪ್ರಮೀಳ ನೇಸರ್ಗಿ ಅವರು ಭಾಳ ಪ್ರಬುದ್ಧವಾದ ಒಂದು ತಾರ್ಕಿಕವಾಗಿ ಅಂತ್ಯಕ್ಕೆ ಅದನ್ನು ಹೋರಾಟಕ್ಕೆ ಮುಂಚೂಣಿ ಇರ್ತಾರೆ. ಅಂಥವ್ರ ಜೊತೆ ನಾನು ಗುರುತಿಸ್ಕೊಂಡಿರ್ತೀನಿ. ಆವಾಗ ಕೆಂಟಕಿ ಫ್ರೈಡ್ ಚಿಕನ್ ಅಂತ ಒಂದು KFC ಅಂತ ಸಂಸ್ಥೆ ಬರಬಾರ್ದು ಅಂತ ಹೇಳಿ ನಾನು ಅದನ್ನು ವಿರೋಧ ಹೋರಾಟ ಮಾಡಿದಾಗ ನನ್ನ ಮೇಲೆ ಗಾಳಿಲಿ ಗುಂಡು ಹಾರಿಸ್ತಾರೆ. ಬೇಕಲ್ CK ಬೇಕಲ್ ಅಂತ ಬೆಂಗಳೂರಿನ ಕೇಂದ್ರ ಸ್ಥಾನದ DCP ಅವರು. KFC ವಿರುದ್ಧ ಈಗಲೂ ಹೋರಾಟ ನಡೀತಾನೆ ಇದ್ದಾವೆ. ಅದು ನಡೀತಾ ಇದೆ. ಅಂದರೆ ಅದರಲ್ಲಿ ಸೋಡಿಯಂ ಮಾನೋಪಾಸ್ಪೇಟ್ ಅಂತ ಒಂದು ಕೆಮಿಕಲ್ ಹಾಕಿದ್ರೆ 10 ವರ್ಷ ಒಳಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ನೆರೆ ಹೊರಿತಾರೆ, ಅಂದರೆ ದೊಡ್ಡವರಾಗ್ತಾರೆ ಅಂತ. ಅಂದರೆ ಅದು ಅಷ್ಟು ಮಟ್ಟದ ಒಂದು ಪವರ್ ಇದೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಹೆಣ್ಣು ಮಕ್ಕಳನ್ನು ಹಾಳು ಮಾಡುತ್ತೆ. ಸಾರ್ವಜನಿಕವಾಗಿ ಎಲ್ರಿಗೂ ಮಾಡುತ್ತೆ ಅದು. ಅದನ್ನು ವಿರೋಧಿಸ್ಬಿಟ್ಟು ನಾನು ಹೋರಾಟ ಮಾಡಿದ್ದೆ. ಅದು ಒಂದು ಭಾಗ. ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ABCL ಕಾರ್ಪೊರೇಷನ್ ಅವರು ಒಂದು ಈ ಅರೆನಗ್ನ ಸಂಸ್ಕೃತಿ ತರಬೇಕು. ಯಾಕಂದರೆ ಥೈಲ್ಯಾಂಡಲ್ಲಿ ಅವರ ವರಮಾನನೇ ಅರೆನಗ್ನ ಸಂಸ್ಕೃತಿ ಮೇಲೆ, ಅಂದರೆ ಅಲ್ಲಿ ಟೂರಿಸಂ ಇರೋದೇ ಅದ್ರ ಮೇಲೆ. ಅಂಥ ಒಂದು ಟೂರಿಸಂ ತರಬೇಕು ಅಂತ ಅವರು ಒಂದು ಅನಿಸಿಕೆ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಗೇರಿಲ್ಲಾ ಮಾದರಿ ಹೋರಾಟ ಮಾಡ್ತೀನಿ. ಅದೇನಾದರೂ ಇಲ್ಲಿ ಕಾರ್ಯಗತ ಮಾಡಿ ಅನುಷ್ಠಾನ ಮಾಡಿದ್ರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಾರೆ. ಆವಾಗ ನಾನು ಪ್ರಬಲವಾಗಿ ಅವಾಗ ವಿರೋಧ ಮಾಡಿದಾಗ ಎಲ್ಲ ಪತ್ರಿಕೆಗಳು ಅದು ಮುಖಪುಟದಲ್ಲಿ ಹಾಕಿ ದೊಡ್ಡ ವಿಚಾರ ಆಗುತ್ತೆ. ಅವಾಗ ಅದೇ ಸಂದರ್ಭದಲ್ಲಿ ಕೆಲವರು ಮಿತ್ರರು ಈ ABCL ಕಾರ್ಪೊರೇಷನ್ ಮೇಲೆ ದಾಳಿ ಮಾಡಿ ಜೆಲೆಟನ್ ಹಾಕಿ 4-5 ಬಸ್ಗಳು ಸುಟ್ಟಿ ಇವೆಲ್ಲ ಭಾಳ ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಕ ನಡೀತೆ. ಯಾಕೆಂದರೆ ಅದು ವಿರೋಧಿಸಬೇಕು, ಅದು ಬರಬಾರ್ದು ಅನ್ನೋಂಥ ವಿಚಾರದಲ್ಲಿ. ಆವಾಗ ನನ್ನ ಹಿಡಿಯಬೇಕು ಅಂತ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ 16 ಪೊಲೀಸ್ ಟೀಮ್ ರೆಡಿ ಆಗುತ್ತೆ. 16 ಪೊಲೀಸ್ ಟೀಮ್ ನನ್ನ ಮೇಲೆ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ನಾನು ಭೂಗತಾಗ್ತೇನೆ. ಅವ್ರ ಕೈ 1.5 ತಿಂಗಳು ನಾನು ಸಿಗಲ್ಲ. ಆವಾಗ ಟೈಗರ್ ಸುಬ್ಬ ಅಂತ ಹೆಸರಲ್ಲಿ ನನ್ನ ಪೊಲೀಸರು ಕರೀತಾರೆ. ನಾನು ಟೈಗರ್ ಸುಬ್ಬನಾಗಿ ಪರಿವರ್ತನೆ ಆಗ್ತೀನಿ ಆ ಸಂದರ್ಭದಲ್ಲಿ. ಅಂದರೆ ನನ್ನ ಅಷ್ಟು ಕ್ರಾಂತಿಕಾರಕ ಹೋರಾಟಗಳಿರ್ತವೆ. ಆಮೇಲೆ ನನ್ನ ಜೊತೆ ಇರ್ತಕ್ಕಂಥ ಹುಡುಗರು ಹಾಗೆ ಇದ್ದರು. ನಾವು ಇದ್ದಿದ್ದೇ ಒಂದು 60-70 ಜನ. ಅಂದರೆ 60-70 ಸಾವಿರ ಜನ ಸಿಕ್ಕಿ ಏನು ಹೋರಾಟ ಮಾಡಬೇಕಲ್ಲ, ಆ ಥರದ ಹೋರಾಟ ನಾವು ಕೇವಲ 65 ಜನ ಮಾಡ್ತಾ ಇರ್ತಿದ್ವಿ. ಬೆಂಗಳೂರು ಬಂದು ಕೂಡ ಮಾಡ್ತಾ ಇದ್ವಿ ಅವಾಗೆಲ್ಲ ಕಾವೇರಿ ವಿಚಾರ. ಅದೇ ನಾನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ನಾನು ಈ ಥರ ವಿಚಾರ ನಡೆದಾಗ ನನ್ನನ್ನು ಟೈಗರ್ ಸುಬ್ಬನಾಗಿ ನನ್ನ ಪರಿವರ್ತನೆ ಮಾಡ್ತಾರೆ. ಆಗ ನಾನು ಟೈಗರ್ ಸುಬ್ಬ ಆಗಿ ಪೊಲೀಸರಿಗೆ ವಾಂಟೆಡ್ ಆಗಿ ಆಮೇಲೆ ನಾನು ಆ ಹೋರಾಟನ ಮುಂದುವರಿಸ್ತೇನೆ. ನಂಜುಂಡಸ್ವಾಮಿ ಅವರು, ಪ್ರಮೀಳ ನೇಸರ್ಗಿ ಅವರು ಹಾಂಗ್ಕಾಂಗ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಈ ಒಂದು ವಿಚಾರದಲ್ಲಿ ಅವರು ಪ್ರಬಲವಾಗಿ ಹೋರಾಟ ಮಾಡಿರ್ತಾರೆ. ಆಮೇಲೆ ಅವ್ರ ಮೇಲೆ ಪೊಲೀಸ್ ಕೇಸ್ ಆಗಿ ಅದಾಗಿ ಬೇಡ ಸಾವಸೇನೆ ಅಂತ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತಾರೆ. ನಾನು ಮಾತ್ರ ಹೋಗದೆ ಬೆಂಗಳೂರಲ್ಲೇ ಓಡಾಡ್ತಾ ಇರ್ತೀನಿ. BBC ಇಂದ ಹಿಡಿದು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳು ನನ್ನ ಸಂಪರ್ಕ ಮಾಡ್ತಾರೆ. ಅವಾಗ ಆಗ್ತಾನೆ ಮೊಬೈಲ್ ಫೋನ್ಗಳು ಬಂದಿರುತ್ತೆ. ಆಗ ಆ ಮೊಬೈಲ್ ಫೋನಲ್ಲಿ ಇಡೀ ಕನ್ನಡ ಚಳವಳಿಗಾರರಲ್ಲಿ ಮೊಬೈಲ್ ಫೋನ್ ಇದ್ದಿದ್ದು ಪ್ರಥಮ ನನ್ನ ಹತ್ರ. ಅಂದರೆ ನಾನು ಯಾಕೆ ನಿಮಗೆ ಹೇಳಿದೆ, ಸಂಪರ್ಕ ಸಾಧನ ಅವಾಗ ಒಂದಿದ್ದು. ಅವಾಗ ನನಗೆ ಸಂಪರ್ಕ ಮಾಡಿ ನಾನು ಅವಾಗ ಪ್ರಬಲ ವಿರೋಧ ಮಾಡ್ತೀನಿ. ಅದನ್ನು ನಾನು ಬಿಡಲ್ಲ, ಇದು ಮಾಡೇ ಮಾಡ್ತೀನಿ ಅಂತ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇನ್ನಿಷ್ಟು ದಿಗಿಲು ಬಿದ್ದುಬಿಡ್ತಾರೆ. ಯಾಕೆಂದರೆ ಇಡೀ ವ್ಯವಸ್ಥೆನೇ ವಿಶ್ವಸುಂದರಿ ಸ್ಪರ್ಧೆ ಜೊತೆಗೆ ABCL ಕಾರ್ಪೊರೇಷನ್ನು ಅಮಿತಾಬ್ ಬಚ್ಚನ್ಗೆ ಸಪೋರ್ಟ್ ಆಗಿರ್ತಾರೆ. ಅಂದರೆ ಅದಕ್ಕೆ ಬೆಂಬಲವಾಗಿರ್ತಾರೆ. ಕಾರಣ ಏನಂದರೆ ಬೆಂಗಳೂರಿನ ಪೊಲೀಸ್ ಕಮಿಷನರು ಬಂಗಾಲಿ ಭಾಷೆಯವನು, ಅಮಿತಾಬ್ ಬಚ್ಚನ್ ಬೆಂಗಾಲಿ ಭಾಷೆಯವನು. ಹಾಗಾಗಿ ಅವ್ರಿಗೆ ಇಡೀ ಪೊಲೀಸ್ ಬಲ ಅವ್ರಿಗೆ ಸಂಪೂರ್ಣ ದಾರಿ ಎರೆದಿರ್ತಾರೆ. ಮತ್ತೆ ಇಲ್ಲಿ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಹೋರಾಟಕ್ಕೆ ಧುಮುಕಿದ್ರಿ. ಯಾಕಂದ್ರೆ ಆ ಸಂದರ್ಭದಲ್ಲೇ ನಿಮಗೆ ಸಾಕಷ್ಟು ಕಿಚ್ಚಿತ್ತು ಕನ್ನಡದ ಬಗ್ಗೆ ಹೋರಾಟ ಮಾಡಬೇಕು ಅಂತ. ಈ ಗೋಕಾಕ್ ಚಳುವಳಿಯಲ್ಲಿ ನೀವು ಹೋರಾಟದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಪೊಲೀಸ್ನವರು ನಿಮ್ಮಲ್ಲಿ ಕೇಸ್ ಹಾಕುವಂತಹ ಏನಾದರೂ ಕೆಲಸ ಆಗಿತ್ತು? ಮಾಡಿದ್ದೆ, ಹೇಳ್ತೀನಿ. ನಾನು ಇಲ್ಲಿಂದ ತಗೊಳ್ತೇನೆ. ಗೋಕಾಕ್ ಚಳವಳಿಯಲ್ಲಿ ಚಿಕ್ಕ ವಯಸ್ಸಲ್ಲೇ, ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅರೆಸ್ಟ್ ಮಾಡಿದ್ದು ನಾನೇ. ಒಂದು 15 ಜನ ಅರೆಸ್ಟ್ ಮಾಡಿದ್ದು. ಅಂದರೆ ನಮಗೇನು ಅವಾಗ ಒಂದು 14 ವರ್ಷ. 14 ವರ್ಷ ಅಂದರೆ 9ನೇ ಕ್ಲಾಸಲ್ಲಿ ಇದ್ರಿ ಅನ್ಸುತ್ತೆ. ಇಲ್ಲ, 8ನೇ ಕ್ಲಾಸು. 83ನೇ ಇಸ್ವಿ ಅದು. ಆ ಹೋರಾಟ ಶುರು ಆಗಿದ್ದು 82ರಲ್ಲಿ. ನಮ್ಮನ್ನು ಅರೆಸ್ಟ್ ಮಾಡಿದ್ದು 83ನೇ ಇಸ್ವಿಯಲ್ಲಿ. 14 ವರ್ಷ ಹುಡುಗ. ನಮ್ಮನ್ನು ಸಂಜೆ ಬಿಟ್ಟರು, ಚಿಕ್ಕ ವಯಸ್ಸು ಅಂತ. ಬೇರೆಯವರಿಗೆಲ್ಲ ಜೈಲಿಗೆ ಹಾಕಿದ್ರು. ಅಂದರೆ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ ಈ ಥರದ ನಡವಳಿಕೆಗಳು. ಆಮೇಲೆ ABCL ಕಾರ್ಪೊರೇಷನ್ ಯಾಕೆ ಹೇಳ್ತೀನಿ, ನನ್ನ ಒಂದು ಹಂತ ಹೇಳ್ಬಿಡ್ತೀನಿ. ಅನಂತರ ಪೊಲೀಸರು ನನ್ನ ವಿರುದ್ಧ
ಇವನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಭಾಳ ದೊಡ್ಡ ಸಾಕ್ಷ್ಯಗಳು ಇವರೇ ಮಾಡ್ದು ಅವರೇ ಮಾಡ್ದು ಅಂತ ಈ ಥರ ಸಂಗ್ರಹಿಸಿಬಿಟ್ಟು ನನ್ನ ಬಂಧನೆ ಮಾಡ್ತಾರೆ. ನಾನು ಮಾಡ್ತೀನಿ ಆಂಟಿಸೆಪ್ಟರಿ ಅಂದರೆ ಈ ಬೇಲ್ನ ತೆಗೆದುಕೊಂಡು ನಾನು ಹೊರಗೆ ಬರ್ತೀನಿ. ಹೊರಗೆ ಬಂದಮೇಲೆ ನನ್ನನ್ನು ಮತ್ತೆ ಅರೆಸ್ಟ್ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ಆವಾಗ ನನ್ನ ಬಿಡ್ತಾರೆ. ಅದು ವಿಶ್ವಸುಂದರಿ ಸ್ಪರ್ಧೆ ನಡೆಯುತ್ತೆ, ಆದರೆ ಆ ಮಟ್ಟದಲ್ಲಿ ನಡೆಯಲ್ಲ. ಇಲ್ಲಿ ಆರ್ಥಿಕವಾಗಿ ಕುಗ್ಗಿಸ್ಬಿಡ್ತೀವಿ ಅವ್ರನ್ನ, ಯಾರನ್ನ ABCL ಕಾರ್ಪೊರೇಷನ್ ಇನ್ಯಾವತ್ತೂ ಕೂಡ ಭಾರತದಲ್ಲಿ ಮಾಡಬಾರ್ದು. ನಮ್ಮ ಹೆಂಗಳೆಯರ ಮರ್ಯಾದೆ ಹೋಗಬಾರ್ದು, ನಮ್ಮ ಕನ್ನಡದ ಮರ್ಯಾದೆ ಹೋಗಬಾರ್ದು. ಯಾಕಂದ್ರೆ ನನ್ನ ಪ್ರಬಲ ವಿರೋಧ ಮಾಡೋಕ್ಕೆ 2 ಕಾರಣ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೀಷ್ನ ತಂದು ಪ್ರತಿನಿಧಿಸಕ್ಕೆ ನೋಡ್ತಾರೆ, ಹಿಂದಿಯನ್ನು ಮತ್ತು ಅದನ್ನು. ನಮ್ಮ ಕನ್ನಡಕ್ಕೆ ಹಿನ್ನಡೆ ಆಗುತ್ತೆ ಅಂತ 1. ಆಮೇಲೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ ಹಾಳಾಗುತ್ತೆ ಅಂತ 2. ನಂದು ಈ ಥರ ಯೋಜನೆ ಇದ್ದಿದ್ದು. ಆಮೇಲೆ ಅದೇ ಹಂತದಲ್ಲಿ ನಾಮಫಲಕಗಳ ಚಳವಳಿ ವ್ಯಾಪಕವಾಗುತ್ತೆ. ಆಮೇಲೆ ಕಾವೇರಿ ಚಳವಳಿ ವ್ಯಾಪಕ ಆಗುತ್ತೆ. ಅವಾಗ ನಾನು ಕಾವೇರಿ ಚಳವಳಿಗೆ ಸಂಬಂಧಪಟ್ಟಂತೆ ನಾಮಫಲಕ ಸಂಬಂಧಪಟ್ಟಂತೆ ಬೆಂಗಳೂರು ಬಂದು ನಾನು ಕರೆ ಕೊಡ್ತೀನಿ. ಅವಾಗ ಜಿ ನಾರಾಯಣಕುಮಾರ್ ಅವರು, ವಾಟಾಳ್ ನಾಗರಾಜ್ ಅವರು, ಅವಾಗ ಪ್ರವರ್ಧಮಾನದಲ್ಲಿ ಇರ್ತಕ್ಕಂಥ ನಾಯಕರು, ಅವರು ಕರೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ, ಕರೆ ಕೊಟ್ಟಿರಲ್ಲ. ಆದ್ರೆ ನಾನು ದಿಢೀರ್ ಪತ್ರಿಕಾಗೋಷ್ಠಿ ಮಾಡಿ ಕರೆ ಕೊಟ್ಬಿಡ್ತೀನಿ. ಅವು ನನ್ನ ಮೇಲೆ ಪ್ರಬಲವಾಗಿ ಇವರೇ ವಿರೋಧ ಮಾಡ್ತಾರೆ, ಇವನು ಯಾರು ಹುಡುಗ ಕರೆ ಕೊಡೋಕ್ಕೆ. ಅಂದರೆ ಅನಂತರ ಮಿತ್ರರು ಇದ್ದಾರೆ, ಎಲ್ಲ ಮೇಲೆ ಒಂದಾಗ್ತೀವಿ, ಎಲ್ಲ ಮಾತಾಡ್ತೀವಿ, ಆಮೇಲೆ ವ್ಯವಸ್ಥೆ ಮತ್ತೆ ಬಂದ್ ಮಾಡ್ತೀವಿ. ಅಂದರೆ ಇವನು ಹುಡುಗ, ಇವನು ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಒಂದು ಈ ಥರ ನಡೆಯುತ್ತೆ, ಜಿಜ್ಞಾಸೆಗಳು ಮೂಡುತ್ತೆ. ನಾವೇ ಮುಖಂಡರುಗಳು, ಇವ್ರು ಯಾರು ಅನ್ನೋ ಥರ ಒಂದು. ಆಮೇಲೆ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ, ಸರ್ ಇದು ಮುಖಂಡತನದ ಪ್ರಶ್ನೆ ಅಲ್ಲ, ಇಲ್ಲಿ ಗೌರವದ ಪ್ರಶ್ನೆ, ಕನ್ನಡದ ಪ್ರಶ್ನೆ, ಒಂದು ಮರ್ಯಾದೆ ಪ್ರಶ್ನೆ, ಹಾಗಾಗಿ ನಾನು ಮಾಡದೆ ಅಂತ ಹೇಳ್ತೀನಿ. ಆಮೇಲೆ ಅವರು ಇಲ್ಲ ಮಾಡಿ ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾರೆ. ಹೀಗೆಲ್ಲ ನಡೆದಿತ್ತು ಆ ಸಂದರ್ಭದಲ್ಲಿ. ನಾನು ಅದನ್ನು ಹೇಳಬೇಕಾಯ್ತು ಅಂತ ಹೇಳ್ತೀನಿ. ಅವಾಗ ಆ ಗೋಕಾಕ್ ಸಂದರ್ಭದಲ್ಲಿ 1-2-3 ವಿಚಾರ ಇದೆ, ಅದು ಮುಂದಿನ ಹಂತದಲ್ಲಿ ಮಾಡೋಣ. ವಾಟಾಳ್ ನಾಗರಾಜ್ ಅವರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಅದು ಮುಂದಿನ ಹಂತದಲ್ಲಿ ನಾನು ಹೇಳ್ತೀನಿ ಬೇರೆ ವಿಷಯದಲ್ಲಿ. ಮೂಲ ಏನು ನಡೀತು, ಕನ್ನಡದ ಮೂಲ ತೆಗೆದುಕೊಂಡಾಗ ನನ್ನ ಹತ್ರ ಭಾಳ ವಿಚಾರಗಳಿದ್ದಾವೆ. ಕೋಣಂದ್ರ ಲಿಂಗಪ್ಪ ಏನು, ಹೇಗೆ, ಅವರು ಯಾರು, ಮೂಲ ಏನು, ಇವೆಲ್ಲ ಹೇಳ್ಬೋದು. ಅದು ಮುಂದಿನ ಹಂತಲ್ಲಿ ತಗೊಳ್ಳೋಣ. ಈಗ ನಾನು ವೈಯಕ್ತಿಕ ನಾನು ಹೆಜ್ಜೆಗಳು ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಥರದ್ದು ನಡ್ಕೊಂಡ್ಬಂತು. ಕನ್ನಡದ ನಾಮಫಲಕಗಳ ಬಗ್ಗೆ ಇವೆಲ್ಲ ಭಾಳ ಬಂಧಗಳು ಇನ್ನೊಂದು ಮತ್ತೊಂದೆಲ್ಲ ಮಾಡಿದ್ವಿ. ಆನಂತರ ಭಾಳಷ್ಟು ಕೇಸ್ಗಳು ಹಾಕಿ ಆಮೇಲೆ ನಾನು ಮಾತಿಗೆ ಮುಂಚೆ ವಿಧಾನಸೌಧದಲ್ಲಿ ಹೋಗಿ ನುಗ್ಗಿಬಿಡ್ತಾ ಇದ್ದೆ. ಅದು ಪೊಲೀಸರು ನನ್ನ ಮೇಲೆ ಭಾಳ ಕೆಂಗಡು. ಆಮೇಲೆ ನಾನು BRV ಗ್ರೌಂಡ್ ಇದೆ, ಮಾಣಿಕ್ ಶಾ ಪೆರಡಮ್ ಅಂತ, ಅಲ್ಲಿ ಬುರ್ಕ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಬುರ್ಕ ಹಾಕೊಂಡು ಹೋಗಿ ಪ್ರೊಟೆಸ್ಟ್ ಮಾಡೋದು, ಪ್ರತಿಭಟನೆಗಳು ಮಾಡೋದು. ನಮ್ಮ ಕನ್ನಡಿಗರಿಗೆ ನೀವು ಡಾಕ್ಟರ್ ಸರೋಜಿನಿ ಮಹಿಷಿ ಹೊಡೆದಿಲ್ಲ, ನಮ್ಮ ಕಡ್ಡಾಯ ಉದ್ಯೋಗ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ ಅಂತ ನೀವೇನು ಮನೇಲಿ ಕೂರ್ತಾ ಇರಲಿಲ್ಲ. ನಿಮ್ಮ ಕಿಚ್ಚು ಹೋರಾಟ ಕೇಸ್ ಹಾಕದಷ್ಟು ನಾನು ಹೊಸ ವ್ಯಕ್ತಿಯಾಗಿ ಇನ್ನೂ ಕ್ರಾಂತಿಕರಾಗಿ ಇನ್ನೂ ಹೊರ ಹೊಮ್ತಾ ಇದ್ದೆ. ಈ ತರದ್ದು. ಆಮೇಲೆ ಪೊಲೀಸರು ಸ್ಫೂರ್ತಿ ಯಾರು ಹಾಗಾದ್ರೆ ಅಂತ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಬ್ರು ಗಾಡ್ ಫಾದರ್ ಅಂತ ಇರ್ತಾರೆ. ಈಗ ನೀವು ಸಾಕಷ್ಟು ವಿದ್ಯಾರ್ಥಿ ಜೀವನದಲ್ಲೇ ಹೋರಾಟಕ್ಕೆ ಧುಮುಕಿದ್ರಿ, ನಿಮಗೂ ಒಬ್ರು ಗಾಡ್ ಫಾದರ್ ಇದ್ದೇ ಇರ್ತಾರಲ್ವಾ? ಆ ಗಾಡ್ ಫಾದರ್ ಯಾರು ನಿಮ್ಮ ಹೋರಾಟಕ್ಕೆ ಅಂತ? ನೋಡಿ, ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನನ್ನ ಹೋರಾಟದ ಗಾಡ್ ಫಾದರ್ ಅಂದರೆ ನನ್ನ ಹೋರಾಟಕ್ಕೆ ಕಿಚ್ಚಿನ ಒಂದು ಚಲನಚಿತ್ರಗಳು ನೋಡಿಕೊಂಡು ಮತ್ತು ಅವರ ವೈಯಕ್ತಿಕ ಜೀವನ ನೋಡಿಕೊಂಡಾಗ ಪ್ರಥಮವಾಗಿ ನಿಲ್ತವಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ. ಆಮೇಲೆ ಗೋಕಾಕ್ ಚಳವಳಿ ಅವ್ರ ಮುಂದಾಳತ್ವದಲ್ಲಿ ಹೌದಾಯ್ತು, ಅದೊಂದಾಯಿತು. ಎರಡನೇ ಹಂತದಲ್ಲಿ ನೀವು ಬಂದಾಗ ಕ್ರಾಂತಿಕಾರಿಕನಾಗಿ ಹೋದಾಗ ಸಂಗೊಳ್ಳಿ ರಾಯಣ್ಣ ನನ್ನ ಜೀವನದಲ್ಲಿ ಬಹಳ ಕೆಚ್ಚೆದೆ. ಒಂದು ಬೇರೆ ಇರ್ತಾರೆ. ಅಂದ್ರೆ ನಾವೇನು ಕ್ರಾಂತಿಕಾರ ತಲವಾರು ಹಿಡ್ಕೊಂಡು ಹೋಗಿ ಹೋರಾಟ ಮಾಡೋದಂತಲ್ಲ, ಒಂದು ಕಿಚ್ಚು, ಒಂದು ಪ್ರಾಣ ಬೇಕು ಒಂದು ಹಂತದ ಕಿಚ್ಚು. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು, ಯಾಕಂದ್ರೆ ನುಡಿದಂತೆ ಮಾಡ್ತಾ ಇದ್ರು, ಮಾಡಲೇಬೇಕು. ಅವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ರು, ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ, ನಮ್ಮ ಸಾಮಾಜಿಕತೆ ಉಳಿಬೇಕಂತ ನಾವು ಮಾಡ್ತಾ ಇದ್ವಿ. ಈ 3 ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬಹಳ ಬೇರೂರಿರುವಂಥವ್ರು. ಯಾಕಂದ್ರೆ ಅವರು ರಾಜ್ಕುಮಾರ್, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್. ಯಾಕೆ ನಮಗೆ ಹೇಳ್ತೀನಿ ಅಂತಂದ್ರೆ ಈ ಎಲ್ಲವೂ ಸಮೀಕರಣ ಆಗಿ ನನ್ನಲ್ಲಿ ಉಳ್ಕೊಂಡಿರುವಂಥವ್ರು. ಆಮೇಲೆ ಇನ್ನೂ ಬಹಳ ಮುಖ್ಯ ಹೇಳ್ತೀನಿ, ನನ್ನಲ್ಲಿ ಈ ನಕ್ಸಲ್ವಾದ ಇದೆಯಲ್ಲ, ಅದು ಕೂಡ ನನ್ನಲ್ಲಿ ಸ್ವಲ್ಪ ಪ್ರೇರಣೆ ಆಯ್ತು ನನಗೆ ನನ್ನ ಜೀವನದಲ್ಲಿ. ಕಾರಣ ಅಂದರೆ ಈಗ ನಿತಿನ್ ಗಡ್ಕರಿ ಕೂಡ ಅವರು ಬಲಪಂಥೀಯನಾಗಿ ಉಡ್ಸ್ಕೊಂಡಿದ್ರು ಕೂಡ, BJPಯಿಂದ ಅವರು ಇವತ್ತು ಸಚಿವರಾಗಿದ್ರು ಕೂಡ ಅವರೇ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಕೂಡ ಮಾರ್ಕ್ಸಿಸ್ಟ್ ವಾದಿ, ನಾನು ನಕ್ಸಲ್ ಆಗಿದ್ದೆ, ನಕ್ಸಲ್ವಾದ ನನ್ನಲ್ಲಿತ್ತು ಅಂತ ಹೇಳಿದ್ದಾರೆ. ನೀವು ಯಾರೇ ತಗೊಳ್ಳಿ, ಚಿಂತನೆ ಮಾಡಿದವರು, ಚಿಂತನೆ ಉಳ್ಳವರು, ಕ್ರಾಂತಿಕಾರಕ ಹೋರಾಟ ಮಾಡಿದವರು ನೋಡಿದಾಗ ನೀವು ಇವೆಲ್ಲ ಚಿಂತನೆಯಲ್ಲೇ ಬಂದಿರೋರು. ಅವರು ಕನ್ನಡದ ಹೋರಾಟಗಳಾಗಿರ್ಬೋದು, ಅಥವಾ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಅಥವಾ ದಲಿತ ಹೋರಾಟಗಾರರು, ಅಥವಾ ಸಾಮಾಜಿಕ ಹೋರಾಟಗಳಾಗಿರ್ಬೋದು. ಕೆಲವು ಬೆರವಣಿಗೆ ನಮ್ಮಂತವ್ರೆ ಬೆರವಣಿಗೆ ಹೇಳ್ತದೆ. ಅಂದ್ರೆ ಸಮಾಜಕ್ಕೆ ನಿಜವಾದ ಕಟಿಬದ್ಧವಾಗಿ ಮಾಡೋದು. ಪ್ರಗತಿಪರ ಚಿಂತಕರ ಮನಸ್ಸಲ್ಲಿ ಏನು ಓಡ್ತಾ ಇರ್ತದಂದ್ರೆ,
ಒಬ್ಬ ಕನಿಷ್ಠ ಜೀವನ ಮಾಡ್ತಾ ಇರುವಂತಹ ತಳಮಟ್ಟದ ಸಮುದಾಯದವರಿಗೂ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು, ಅವರ ಮೂಲಭೂತ ಹಕ್ಕು ಸಿಗಬೇಕು. ನನಗೆ ಯಾಕೆ ನಕ್ಸಲ್ ಬಗ್ಗೆ ನನಗೆ ವಾಲಿತು ಅಂದರೆ ನನ್ನ ತಂದೆ ಮೇಲೆ ಮಾಡ್ತಕ್ಕಂತಹ ದೌರ್ಜನ್ಯ ನಡೆದಿತ್ತಲ್ಲ, ಹೌದು, ಅದು ಅರಣ್ಯ ಇಲಾಖೆ, ಅದು ಸರ್ಕಾರಿ ಸಂಸ್ಥೆಯಲ್ಲಿ. ಕರೆಕ್ಟ್. ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರು, ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರು ದೌರ್ಜನ್ಯ ಮಾಡ್ತಾರೆ, ಸಾರ್ವಜನಿಕರ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾರೆ, ಅವರ ಒಂದು ಬದುಕಿಗೆ ಕೊಳ್ಳಿ ಇಡ್ತಾರೆ. ಹಾಗಾಗಿ ನಾನು ನಕ್ಸಲ್ನಾದೆ ಅಂತ ಹೇಳ್ತಾರೆ. ಇಲ್ಲಿ ಉಲ್ಟಾ ಕೇಸು. ಇಲ್ಲೇನಂದ್ರೆ ಸರ್ಕಾರಿ ನೌಕರ, ಪ್ರಾಮಾಣಿಕವಾದ ಒಂದು ವ್ಯಕ್ತಿಗೆ, ಅಧಿಕಾರಿಗೆ ಅಲ್ಲಿರ್ತಕ್ಕಂಥ ಷಡ್ಯಂತ್ರ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಷಡ್ಯಂತ್ರ ಮಾಡಿ ನನ್ನ ತಂದೆಯವರಿಗೆ ಕೊಟ್ಟಂತ ಕಿರುಕುಳದಿಂದ ನಮ್ಮ ಬದುಕು ಹಾಳಾಯ್ತು. ಹಾಗಾಗಿ ನಾನು ನಕ್ಸಲ್ನಾಗಿ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಉಟ್ಕೊಂಡಿತ್ತು. ಇದು ಸತ್ಯವಾದ ಮಾತು. ಅನಂತರ ಅಂದ್ರೆ ಗನ್ ಹಿಡಿಯಕ್ಕೆ ಹೋದವರು ಹೌದು ಮನ ಪರಿವರ್ತನೆಯಾಗಿ ಪೆನ್ ಹಿಡಿದ್ರಿ. ಅದಕ್ಕೆ ಮನ ಪರಿವರ್ತನೆ ಆಗೋದಕ್ಕೆ ಒಬ್ಬರಿದ್ದಾರೆ ವ್ಯಕ್ತಿ, ಅವ್ರು ನನ್ನ ಜೀವನದ ಬಹಳ ಅತ್ಯಂತ ಗೌರವಯುತವಾದ ವ್ಯಕ್ತಿ. ನನ್ನ ಗುರುಗಳು ಪ್ರೊಫೆಸರ್ ಎಸ್ ಶ್ರೀನಿವಾಸನ್ ಅಂತ ಹೇಳಿ, ಮಲ್ಲೇಶ್ವರಂ 18ನೇ ಕ್ರಾಸಲ್ಲಿ ಇರ್ತಾರೆ ಅವರು. ಈಗಿಲ್ಲ, ಕಾಲವಾಗಿದ್ದಾರೆ, ಅವರು ನಿಧನರಾಗಿದ್ದಾರೆ. ಅವ್ರು ನಾನು ಇವತ್ತು ಕೈ ಮುಗಿದು ಕೇಳ್ತೀನಿ. ಯಾಕಂದ್ರೆ ನಾನು ಕೈಯಲ್ಲಿ ಗನ್ ಹಿಡಿದು ಹೋಗ್ಬೇಕು ಅನ್ನೋಂಥ ಮನಸ್ಸು ಸ್ಥಿತಿಯಲ್ಲಿ ಇದ್ದವಂತನ, ಯಾಕಂದ್ರೆ ನಾನು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಆ ಗುರುಗಳು ನನ್ನ ಪೆನ್ ಹಿಡಿಸಿದ್ರು. ಅಂದ್ರೆ ನನ್ನ ಚಿಂತನೆಗಳು, ನನ್ನ ಮಾತುಗಳು ಅವರು ಗಂಭೀರವಾಗಿ ಅಂದ್ರೆ ಗಮನಿಸ್ತಾ ಇದ್ರು. ನನ್ನ ಅವ್ರ ಮನೆಗೆ ಔತಣ ಕೂಟ ಕರೆದ್ರು, ಒಂದು ಬಾ ನಿನ್ ಜೊತೆ ಮಾತಾಡಬೇಕು ಅಂತ. ಅಂದ್ರೆ ಗ್ರಹಿಕೆ ಮಾಡಿದ್ದಾರೆ, ನನ್ನ ಒಳ ವ್ಯಕ್ತಿತ್ವ ಏನಿದೆ ಅಂತ ಅವ್ರು ಗ್ರಹಿಕೆ ಮಾಡಿದ್ದಾರೆ. ಕರೆದ್ರು, ಬಾ ಇಲ್ಲಿ, ತುಂಬಾ ದಿನಗಳಲ್ಲಿ ಏನೋ ಕಾಡ್ತಾ ಇದೆ, ಬಾ ಇಲ್ಲಿ ಅಂತ ಹೇಳಿದ್ರು. ಹೋದೆ, ಮಾತಾಡಿದೆ. ನಿನ್ನಲ್ಲೇನೋ ಕ್ರಾಂತಿಕಾರಕ ವಿಚಾರ ಇದೆ, ಏನೋ ವಿನೂತನವಾಗಿದೆ, ನೀನು ಕನ್ನಡ ಚಳವಳಿ ಇದ್ರೂ ಕೂಡ ನೀನು ಒಂಥರ ವ್ಯಕ್ತಿತ್ವ ಬೇರೆ ಥರ ಇದೆ, ನನಗೇನೋ ಅನಿಸ್ತಾ ಇದೆ, ದಯವಿಟ್ಟು ಮನಸ್ಸನ್ನು ಬಿಚ್ಚಿ ಹೇಳು ಅಂತ ಹೇಳಿದ್ರು. ನಾನು ಹೀಗೆ ಹೇಳಿದೆ. ಹೀಗೆ ಆವಾಗ ಅವರು ಬೆಂತಟ್ಟಿ ಹತ್ತಿದ್ರು, ಬೇಡ, ನಿನ್ನ ಸೇವೆ ಕನ್ನಡಕ್ಕೆ ಮತ್ತು ಕನ್ನಡ ಸಮಾಜಕ್ಕೆ ಬೇಕು, ಅದನ್ನ ಪರಿವರ್ತನೆ ಮಾಡು ದಯಮಾಡಿ. ಮನಸ್ಸಿನ ನಿಜ, ಹೌದು, ಗುರುಗಳಿಗೆ ಗೊತ್ತಾಯ್ತು. ಬಹುಶಃ ಇಲ್ಲಿದ್ರೆ ನಾನು ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ. ನಾನು ಒಬ್ಬ ನನ್ನ ತಂದೆ ತಾಯಿಗೆ ಅಥವಾ ನನ್ನ ಮನೆಯವರಿಗೆ, ನನ್ನ ಪ್ರೀತಿ ಪಾತ್ರರಿಗೆ ನಾ ಇವತ್ತು ಏನಾಗ್ತಾ ಇದ್ದೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಬದುಕಿ ಉಳಿದು ಇವತ್ತು ಈ ಒಂದು ಕನ್ನಡ ಸೇವೆಗೆ ನಾನು ಅಡಿಯಾಗೋದಕ್ಕೆ, ಆಮೇಲೆ ಇವತ್ತು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಅಂತ ನೀವು ಗೆತ್ತಿದೆ ಕೇಳಿದರೆ, ಅದ್ರ ಮುಖಾಂತರ ಇವತ್ತು 55,000 ಜನ ಕನ್ನಡ ತಂತ್ರಾಂಶದ ಒಂದು ಶಿಕ್ಷಣವನ್ನು ಕೊಟ್ಟು ಕನ್ನಡಿಗರಿಗೆ, ಕನ್ನಡ ಮಾಧ್ಯಮ ಓದಿರೋರಿಗೆ ಇವತ್ತು ಜೀವನ ಕೊಡುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಕನ್ನಡ ಅನುಷ್ಠಾನ ಮಂಡಳಿ ಮಾಡೋ ಮುಖಾಂತರ ವ್ಯಾಪಕವಾದ ಕನ್ನಡದ ಕಾರ್ಯಕ್ರಮ ಮಾಡಿ ಅನುಷ್ಠಾನ ಮಾಡಿದ್ವಿ. ಕನ್ನಡ ಅಂಕಿ ಬಳಕೆ ಬರಲಿಕ್ಕೆ ಕಾರಣನೇ ನಾವು. ಬಹಳಷ್ಟು ವಿಚಾರಗಳಿದ್ದಾವೆ. ಇದನ್ನು ತೆಗೆದುಕೊಂಡಾಗ ನನ್ನ ಹೋರಾಟದ ಬದುಕೆ 42 ವರ್ಷಗಳಿಂದ, ಆಮೇಲೆ ಕನ್ನಡದ ಚಳವಳಿ ತೆಗೆದುಕೊಂಡು ಭಾಳ ವರ್ಷಗಳ ಇತಿಹಾಸಗಳಿದ್ದಾವೆ. ಇವೆಲ್ಲ ಮಾಡ್ಲಿಕ್ಕೆ ಕಾರಣ, ಪರಿವರ್ತನೆ ಮಾಡ್ಲಿಕ್ಕೆ ಕಾರಣ, ನನ್ನ ಒಂದು ಸೇವೆಯನ್ನು ಈ ಕನ್ನಡ ಸಮಾಜಕ್ಕೆ, ಸಾಮಾಜಿಕ ಸೇವೆಗೆ ಮುಡುಪಾಗಲಿಕ್ಕೆ ಕಾರಣಕರ್ತರಾದರು ಪ್ರೊಫೆಸರ್ ಶ್ರೀನಿವಾಸನ್ ಅವರು. ಅವರಿಗೆ, ನನ್ನ ಗುರುಗಳಿಗೆ ಯಾವತ್ತೂ ನಾನು ಕೈ ಮುಗಿಬೇಕು. ಯಾಕಂದರೆ ಅವರು ಕೂಡ ಕಾರಣ ಹೌದು. ಡಾಕ್ಟರ್ ನಿರುಪಮಾ ಅವರು ಕೂಡ ಕಾರಣ. ಅವರು ದೊಡ್ಡ ಸಾಹಿತಿಗಳು. ಇವರಿಬ್ಬರು ಕೂಡ ನನ್ನ ಜೀವನದಲ್ಲಿ ನಾನು ಪರಿವರ್ತನೆ ಆಗಿ ಈ ಸೇವೆ ಮಾಡಲಿಕ್ಕೆ ಕಾರಣಕರ್ತರು. ಇಲ್ಲಾಂದರೆ ಬಹುಶಃ ಅರಣ್ಯದಲ್ಲೇ ಇದ್ದು ಹೋರಾಟ ಮಾಡ್ತಾ ಇದ್ನೋ ಅಥವಾ ನಾಡಲ್ಲೇ ಇದ್ದು ನಕ್ಸಲ್ವಾದ ಮಾಡಿ ನಾನು ಹೋರಾಟ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ನಾನು ಬಹುಶಃ ಆ ಥರದ ನಕ್ಸಲ್ ವಿಚಾರಗಳಿಗೆ ಹೋಗಿದ್ರೆ, ಅಥವಾ ನಾನು ಅರಣ್ಯಲ್ಲಂತೂ ನಾನು ಕೆಲಸ ಮಾಡ್ತಾ ಇರಲಿಲ್ಲ, ನಾನು ನಾಡಲ್ಲೇ ಮಾಡ್ತಾ ಇದ್ದೆ. ಆದರೆ ಭಾಳ ದೊಡ್ಡ ಒಂದು ಕ್ರಾಂತಿಕಾರಕ ವಿಚಾರನ ನಾಡಲ್ಲೇ ತರ್ತಾ ಇದ್ದೆ ಅಂತ ನನಗೆ ಗೊತ್ತೋದು ಮನಸ್ಸಿಗೆ. ಅದರ ಪರಿವರ್ತನೆ ಆಯಿತು. ಅಂದರೆ ಇದಕ್ಕೆ ಕ್ಷಮಿಸಿ, ಮಾತಾಡೋಕ್ಕೆ ಹೃದಯ ಭಾರ ಆಗ್ತಾ ಇದೆ. ಅಲ್ಲ, ಸಹಜವಾಗಿ ಕಹಿ ನೆನಪುಗಳು ಬಂದು ಮಾತಾಡ್ತಾ ಇದ್ದಾಗ ಮನಸ್ಸಿಗೆ ಘಾಸಿ ಆಗುತ್ತೆ. ನಿಮ್ಮ ಗುರುಗಳು ನಿಮ್ಮನ್ನ ಮನ ಪರಿವರ್ತನೆ ಮಾಡಿದರು, ನೀವು ಗನ್ ಹಿಡಿಬೇಕಾದವ್ರನ್ನ ಪೆನ್ ಹಿಡಿಸಿದ್ರು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರಿ. ಹಳೆ ಘಟನೆಗಳನ್ನೆಲ್ಲ ಮರೆತುಬಿಟ್ಟು ಇನ್ನು ಹೊಸ ಜೀವನ, ಹೊಸ ಹೋರಾಟ, ಮತ್ತು ನಿಮ್ಮ ಹೋರಾಟಗಳು ಸಾಕಷ್ಟು ಯುವಕರಿಗೂ ಕೂಡ ಪ್ರೇರಣೆ ಆಗಿರುತ್ತೆ. ಸಾಕಷ್ಟು ಇವತ್ತು ಭಾಳ ಹೋರಾಟಗಾರರನ್ನು ಇವತ್ತು ಯುವ ಸಮೂಹ ಫಾಲೋ ಮಾಡ್ತಾ ಇದೆ. ಯಾಕಂದರೆ ಸ್ವಾಮಿ ವಿವೇಕಾನಂದ
ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಯುವ ಸಮೂಹಕ್ಕೇನೆ ಮೀಸಲಿಟ್ಟಿದ್ದಾರೆ. ಅಂಥದ್ರಲ್ಲಿ ನಿಮ್ಮಂಥ ಹೋರಾಟಗಾರರನ್ನು ಸಾಕಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಈಗ ನಿಮ್ಮಿಂದ ಒಂದಿಷ್ಟು ಹೋರಾಟದ ಕಿಚ್ಚನ್ನು ಹಚ್ಚಿಸ್ಕೊಂಡಂತಹ ಯುವಕರು ಮುಂದೆ ಬಂದು ಗಮನಕ್ಕಿದೆಯಾ? ನಿಮ್ಮ ಗಮನಕ್ಕಿದೆಯಾ? ಇದ್ದಾರೆ, ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈ ಹಂತದಲ್ಲಿ ಒಂದೇ ಒಂದು ನನ್ನ ತಮ್ಮನ ಬಗ್ಗೆ ಹೇಳಬೇಕು. ಅವ್ನು ಹೇಳದಿದ್ರೆ ನಾನು ದ್ರೋಹ ಮಾಡ್ದಂಗೆ. ಹೌದು, ಯಾಕಂದ್ರೆ ನನ್ನ ಚಳವಳಿಗೆ ಭಾಳ ಬೆನ್ನೆಲುಬಾಗಿದ್ದವನು ನನ್ನ ತಮ್ಮ. ಹಣಕಾಸಿಂದ ಹಿಡಿದು ಎಲ್ಲವೂ. ಅವನು 1993ರಲ್ಲಿ ನಿಧನ ಆಗ್ತಾನೆ, ಹಾರ್ಟ್ ಅಟ್ಯಾಕ್. ನಾನು ಯಾಕೆ ನನ್ನ ವೈಯಕ್ತಿಕ ಬದುಕು ಸ್ವಲ್ಪ ಕಷ್ಟ ಆಯಿತು. ಸಹಜವಾಗಿ ಅದು ಎಮೋಷ್ನಲ್ ಆಗುತ್ತೆ. ಹೌದು, ಸಮಾಧಾನ ಮಾಡ್ಕೊಳ್ಳಿ. ಅವನಿಲ್ಲ. ಅವನು ಮತ್ತಿಕೆರೆಯಿಂದ ಈ ಕಾವೇರಿ ಚಳವಳಿ ಆಗುತ್ತೆ, ಕರ್ನಾಟಕದ ವಿರುದ್ಧ ಒಂದು ತೀರ್ಪು ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಅನ್ಯಾಯ ಆಯಿತು ಅಂತ ಹೇಳಿ ಒಂದು ಅರೆನಗ್ನವಾಗಿ ಒಂದು ಉರುಳಿ ಸೇವೆ ಮಾಡ್ತಾನೆ ಬೆಂಗಳೂರು ರಾಜಭವನಕ್ಕೆ. ನನ್ನ ತಮ್ಮ ಜಗದೀಶ್ ಅಂತ, ಜಗದೀಶ್ ಅಂತ. ಉರುಳು ಸೇವೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಗೊತ್ತು. ಹೌದು, 1 ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಹಂತದಲ್ಲಿ 10 ಕಿಲೋಮೀಟರ್ ಮಾಡಿದ್ರು ಅಂದರೆ ಅದ್ರ ಬೇರೆ ಥರ. ಅವನು ಹೋರಾಟದಲ್ಲಿ ಅವನು ಕೂಡ ಒಂದು ಕನ್ನಡ ಎಲ್ಲಿಂದ ಎಲ್ಲಿವರೆಗೂ ಉರುಳು ಸೇವೆ ಮತ್ತಿಕೆರೆಯಿಂದ ರಾಜಭವನಕ್ಕೆ ಉರುಳು ಸೇವೆ ಮಾಡ್ತಾನೆ. ಅವಾಗ ರಾಜಕುಮಾರ ಸಂಘ ಅಲ್ಲಿರುತ್ತೆ ಮತ್ತಿಕೆರೆಯಲ್ಲಿ. ಶಿವಣ್ಣ ಅಂತ ಅದ್ರ ಮುಖ್ಯಸ್ಥರು. ಅವರು ಇವತ್ತು ಕಾಲವಾಗ್ಬಿಟ್ಟಿದ್ದಾರೆ. ಅವನು ಹೋರಾಟದಲ್ಲಿದ್ದವನು, ಹೋರಾಟ ಬದುಕಲ್ಲಿದ್ದವನು. ನನಗೆ ಅವನು ಒಂದು ಮಾತು ಹೇಳ್ತಾ ಇದ್ದ, ಅಣ್ಣ ನಿನ್ನ ವೈಯಕ್ತಿಕ ಏನು ಬಿಸ್ನೆಸ್ ಇದೆ ಅದು ಮಾಡಿಕೊಂಡು ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡ, ನಾನಿದ್ದೀನಿ ಅಂತ. ಅಂದರೆ ಒಬ್ಬ ಅಣ್ಣನಿಗೆ ಸಮಾಧಾನ ಮಾಡ್ಕೊಳ್ಳಿ ಸರ್. ಅಂದರೆ ಇಂಥ ಕಾರ್ಯಕ್ರಮದ ಮೂಲಕನೇ ನೋವೆಲ್ಲ ಹೊರಗಡೆ ಬರಬೇಕು. ಆ ನೋವನ್ನು ಮರೆತು ಒಂದು ಹೊಸ ಬದುಕನ್ನು ಕಟ್ಕೊಳ್ಳಿ ಅಂತಲೇ ಇಂತಹ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಬಹುಶಃ ಅವನಿದ್ದಿದ್ರೆ ನಮಗಿಷ್ಟು ಆರ್ಥಿಕವಾಗಿ ಭಾಳ ಕಷ್ಟ ಆಗ್ತಾ ಇತ್ತಲ್ಲ. ಅವನು ನಮಗಿಷ್ಟೆಲ್ಲ ಕಷ್ಟ ಆಗ್ತಾ ಇರಲಿಲ್ಲ. ನಮ್ಮ ಸಂಸ್ಥೆಗಾಗಲಿ, ನಮ್ಮ ಸಂಘಟನೆಗಳಿಗಾಗಲಿ, ನಾವು ವೈಯಕ್ತಿಕ ಬದುಕಕ್ಕಾಗಲಿ. ಅಂದರೆ ಭಗವಂತ ಒಳ್ಳೆಯವ್ರನ್ನ ಎಷ್ಟು ಬೇಗ ಕಿತ್ಕೊಳ್ತಾನೆ ಅಂತ ಭಯ. ನನ್ನ ಗುರುಗಳಿಗೂ ಕೂಡ ಹಾಗೆ ಆಯಿತು. ನನ್ನ ಗುರುಗಳು ಉರುಳು ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ? ಇಲ್ಲ, ಆಗಿಲ್ಲ. ಅನಂತರ ಆಯಿತು. ಅವನಿಗೆ 1994ರಲ್ಲಿ ಅವನು ಹೊಸ ವರ್ಷ ಆಚರಣೆಗೆ ಹೋಗಿ ಬಂದಿದ್ದ. 2ನೇ ದಿನ ಅವನು ಸ್ವಲ್ಪ ಹೃದಯ ಸ್ವಲ್ಪ ಸಮಸ್ಯೆ ಆಯಿತು. ಅನಂತರ ನೋಡಿ ಅಲ್ಲೂ ಕೂಡ ಅಷ್ಟೇ ಉತ್ತರ ಭಾರತೀಯ ಒಬ್ಬ ವೈದ್ಯ. ನಾನು ಯಾಕೆ ಉತ್ತರ ಭಾರತೀಯ ವೈದ್ಯ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಉತ್ತರ ಭಾರತೀಯ ವೈದ್ಯಗಳು ನಮ್ಮ ಕರ್ನಾಟಕ ಮುಂದೆ ಭಾಳಷ್ಟು ನೆನೆಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಈ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ, ಉತ್ತರ ಭಾರತದ ಯಾವುದೇ ರಂಗದಲ್ಲಿ ಇರಲಿ, ಮೊದಲು ಅವರು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಂಥ ಒಂದು ಕ್ಷೇತ್ರದ ಪ್ರಮಾಣ ಪತ್ರವನ್ನು ದಯವಿಟ್ಟು ಎಲ್ಲರೂ ಪರೀಕ್ಷೆ ಮಾಡಿ. ಭಾಳಷ್ಟು ಜನ ಡೂಪ್ಲಿಕೇಟ್ ಅಂದರೆ ನಕಲಿ ಪ್ರಮಾಣ ಪತ್ರ ತೆಗೆದುಕೊಂಡ್ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥವ್ರು ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜ. ಅವನಿವತ್ತು ಅವ್ರ ಹೆಸರು ಹೇಳಬೇಕೋ ಬೇಡವೋ ನಂಗೆ ಗೊತ್ತಾಗ್ತಾ ಇಲ್ಲ. ಬೇಕಾದ ಅಂದಮೇಲೆ ಕೇಸ್ ಆದರೂ ಹಾಕಲಿ, ಪರವಾಗಿಲ್ಲ. ಕ್ಲಿನಿಕ್ ಅಂತ ಯಶವಂತಪುರಲ್ಲಿದೆ, ಇವತ್ತು ಕೂಡ ನರ್ಸಿಂಗ್ ಹೋಮ್ ಇದೆ. ಆತ ನನ್ನ ತಮ್ಮನ ಬಲಿ ತೆಗೆದುಕೊಂಡ. ಇವತ್ತಿಗೂ ಇದೆ ನರ್ಸಿಂಗ್ ಹೋಮ್ ಇದೆ. ಅವನು ಆಗ ನನ್ನ ತಂದೆಗೆ ಹೇಳಿದೆ, ಪೋಸ್ಟ್ ಮಾರ್ಟಮ್ ಮಾಡೋಣ, ನನ್ನ ತಮ್ಮನ ಮೇಲೆ ಡಾಕ್ಟರ್ ನೆಗ್ಲಿಜೆನ್ಸಿ ಆಗಿದೆ ಅಂತ ಹೇಳಿದೆ. ನನ್ನ ತಂದೆ ಸ್ವಲ್ಪ ಅವರು ದೇವರ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡ್ರು. ಇಲ್ಲ ಬೇಡ, ಮಾಡಿಸೋದು ಬೇಡ, ನಾನು ಕ್ರಿಮಿನಲ್ ಕೇಸ್ ಹಾಕೋಣ ಅಂತ ಹೇಳಿದಾಗ ಕೇಳಿಲ್ಲ. ಇವತ್ತು ನಾನು ಸಮಾಜಕ್ಕೆ ನಾನು ಎಷ್ಟೇ ಹೋರಾಟಗಳು ಮಾಡಿ ನ್ಯಾಯ ದೊರಕಿಸೋದು ಕೂಡ ಕನ್ನಡದ ಸಾಮಾಜಿಕ ಮುಖಾಂತರವಾಗಿ ನನ್ನ ತಮ್ಮ ತೀರೋದಾಗ ನಾನು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಅಂತ ದುಃಖ ಇದೆ. ನಾನು ಹಾಗಾಗಿ ಆ ದುಃಖದಿಂದ ನಂಗೆ ಅಳುವು ಬರ್ತಾ ಇದೆ. ಅಂದರೆ ಯಾವುದೇ ತಂದೆ ತಾಯಿಗಳಾಗಲಿ
ಯಾವುದೇ ಅನ್ಯಾಯ ನಡೆದಾಗ ದಯಮಾಡಿ ಪೊಲೀಸರ ಒಂದು ದೂರು ಕೊಡಿ, ಪೊಲೀಸರ ಒಂದು ನೆರವು ಪಡ್ಕೊಳ್ಳಿ. ದೇವರು ದಿಂಡ್ರು ಅಂತ ಹೇಳಿ ಅನ್ಯಾಯ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ನನ್ನ ತಮ್ಮನ್ನ ಅನ್ಯಾಯ ಮಾಡ್ಕೊಂಡ್ವಿ, ನನಗೆ ನನ್ನ ತಮ್ಮನ್ನ ಕೊಲೆ ಮಾಡಿದ್ರು ಕೂಡ ನಮ್ಮ ಕಣ್ಮುಂದೆ ನನಗೆ ಗೊತ್ತಿದೆ, ಆದರೂ ಆಮೇಲೆ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಅಂತ ಒಂದು ವ್ಯಥೆ ನನಗೆ ತುಂಬ ವ್ಯಥೆ ಇದೆ ನನಗೆ. ಹಾಗಾಗಿ ಅವನು ನೆನೆಸ್ಕೊಂಡ ತಕ್ಷಣ ಕಳ್ಳ ನೀರು ಬಂತು ನನಗೆ. ಅವನು ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡ್ತಾ ಇದ್ದ. ನನ್ನ ತಂದೆ ಅಂದರೆ ಅವರು ಪ್ರಾಮಾಣಿಕವಾಗಿ ಇಳಿದ್ರು ಕೂಡ ಇಡೀ ಮನೇನ ಅವ್ನು ನಡೆಸ್ತಾ ಇದ್ದ. ಯಾಕಂದ್ರೆ ನಿಮ್ಮ ತಮ್ಮನಿಂದ ಮನೆಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ತಾ ಇದ್ದೆ. ಅದು ನನಗೆ ಬಲಗೈ ಮುರಿದಂಗೆ ಆಯಿತು. ಚಿಕ್ಕ ವಯಸ್ಸಲ್ಲಿ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿತ್ತು. ಈ ರಾಜ್ಯದಲ್ಲಿ ನಾನು MLA ಮಿನಿಸ್ಟರ್ಗಳಾಗಿ ಏನೇನೋ ಆಗಬೇಕಾಗಿತ್ತು. ನನ್ನಲ್ಲಿ ಅಷ್ಟು ಎನರ್ಜಿ ಅಂತೆಲ್ಲ, ಅಷ್ಟು ಶಕ್ತಿ ನನ್ನಲ್ಲಿತ್ತು, ಪ್ರಾಮಾಣಿಕತೆ. ಈ ಹಂತದಲ್ಲಿ ನನಗೆ ಬಂಗಾರಪ್ಪ ಅವರು, ಎಸ್ ಬಂಗಾರಪ್ಪ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷದಾಗ ಒಂದು ಕರೆ ಕೊಡ್ತಾರೆ, ನನಗೆ ಹೇಳಿ ಕಳಿಸ್ತಾರೆ, ನೀನು ಬಾ ನನ್ನ ಜೊತೆಗೆ, ನಿನಗೆ ಏನು ಬೇಕು ಹೇಳು. ಆಗಿನ ಕಾಲದಲ್ಲೇ ನನಗೆ 1 ಕೋಟಿ ಕೊಟ್ಟು ನನಗೆ ವೈಯಕ್ತಿಕವಾಗಿ ನನಗೆ ಸಾಕ್ತೀನಿ, ನನ್ನ ಜೊತೆ ಇದ್ಬಿಡು ಅಂತ ಹೇಳ್ತಾರೆ. ಅಂದರೆ ಯಾರಾದ್ರು ಹೇಳ್ತಾರೆ ನಿಲ್ತೀನಿ ಅಂತ ಹೇಳ್ತಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನಾನು ಬಂದಂಥ ಚಳುವಳಿ, ನಾನು ಬಂದಂಥ ಸಾಮಾಜಿಕತೆಯಿಂದ ನಾನು ಪಕ್ಷಕ್ಕೆ ಸೇರಿಕೊಂಡ್ರೆ ಇವ್ರು ಇದಕ್ಕೇನೆ ಇಷ್ಟೆಲ್ಲ ಮಾಡಿದ್ರು ಅಂತ ಕೆಟ್ಟ ಹೆಸರು ಬರ್ತದೆ ಸರ್, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಹೊರಗಡೆ ಬರ್ತೀನಿ. ಇದೊಂದಾಯಿತು ಆ ಸಂದರ್ಭದಲ್ಲಿ. ಆದರೆ ಇತ್ತೀಚಿನ ಹೋರಾಟಗಾರರ ಮನೋಭಾವನೆ ಬೇರೆ ಇದೆ. ಯಾಕಂದರೆ ಎಲ್ಲೋ ಒಂದು ಕಡೆ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರನೋ ಬದುಕಿಗೋಸ್ಕರ, ಕುಟುಂಬದ ಲಾಭಕ್ಕೋಸ್ಕರ ಇವತ್ತು ಇನ್ನೊಂದು ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ತಾರೆ. ಈಗ ನಾನು ಎಲ್ಲಾದ್ರೂ ಹೋದಾಗ, ಏನು ಸರ್ ನೀವು ನಿಮ್ಮ ಶಿಷ್ಯಂದ್ರ ಬರಲಿಲ್ವಾ, ನೀವು ದೊಡ್ಡ ಕಾರ್ ಬಂದಿಲ್ವಾ ಅಂತ ಹೇಳ್ತಾರೆ. ನನಗೆ ಇವತ್ತು ಆಶ್ಚರ್ಯ ಆಗುತ್ತೆ. ಕಾರಣ ಏನಂದ್ರೆ ಈಗಿನ ನಾಯಕತ್ವ ಹೇಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ನಾಯಿ ಚೈನ್ ತರ ಕತ್ತಲ್ಲಿ ಬಂಗಾರದ ಚೈನ್ಗಳು ಹಾಕೊಂಡಿರ್ಬೇಕು, ಕೈಗೆಲ್ಲ ಬ್ರಾಸ್ಲೆಟ್ ಅಂದ್ರೆ ಹಾಕೊಂಡಿರ್ಬೇಕು, ಆಮೇಲೆ ವೈಟ್ ಅಂಡ್ ವೈಟ್ ಬಿಳಿ ಬಿಳಿ ವಸ್ತ್ರ ಹಾಕೊಂಡು ಹಿಂದ್ಗಡೆ ಒಂದು 10 ಜನ ಬಂದು ಮುಂದ್ಗಡೆ ಪಟಾಕಿ ಹೊಡಿಬೇಕು. 10 ಕಾರಲ್ಲಿ ಬಂದರೆ ಅವನು ನಿಜವಾದ ನಾಯಕ ಅಥವಾ ನಿಜವಾದ ಸಂಘಟಕ ಮಟ್ಟಕ್ಕೆ ತೀರ್ಮಾನ ಆಗ್ಬಿಟ್ಟಿದೆ ಸಮಾಜ, ನಮ್ಮ ಕನ್ನಡ ಸಮಾಜ, ಸಾಮಾಜಿಕ ಸಮಾಜ ಎಲ್ಲವೂ ಕೂಡ. ನನ್ನಲ್ಲಿ ಎಷ್ಟು ನೋವಾಗತ್ತೆ ಅಂತಂದರೆ ನಿಜವಾದ ನಾಯಕರು, ನಿಜವಾದ ಸಮಾಜದ ಹೀರೋಗಳು ಯಾರು ಅಂತ ಪ್ರಶ್ನೆ ಮಾಡೋಂಗಾಗ್ಬಿಟ್ಟಿದೆ. ನಾವು ಮನಸ್ಸು ಮಾಡಿದರೆ ಆಗಿನ ಕಾಲದಲ್ಲೇ JH ಪಾಟೀಲ್ ಅವ್ರನ್ನ ಬಳಸ್ಕೊಳ್ಳದೆ ಇರೋರು ಇವತ್ತು ಕೂಡ ಪಾಪಿಗಳು ಅಂತ ಹೇಳಕ್ಕಂಥ ಏಕೈಕ ವ್ಯಕ್ತಿ IAS ಅಧಿಕಾರಿ BS ಪಾಟೀಲ್. ನನಗೆ ಇವತ್ತು ಸಿಗ್ತಾ ಹೇಳ್ತಾರೆ, ದಡ್ಡ ನೀನು ಅಂತಾರೆ. ಅವರು ನಾವು ಹೋದಾಗೆಲ್ಲ ಪ್ರಮಾಣ ಪತ್ರ ತೆಗೆದುಕೊಂಡ್ರು, ಮನವಿ ತಗೊಂಡು ಹೋಗ್ತಾ ಇದ್ದೆ. ಯಾರಿಗೆ? JH ಪಾಟೀಲ್ಗೆ. ನನ್ನ ಬಗ್ಗೆ ಅವ್ರು ಭಾಳ ಅಭಿಮಾನ. ಪ್ರತಿದಿನ ರಿಪೋರ್ಟ್ಸ್ ಇರೋದು ಆರ್ಯ ಪ್ರಸಾದ್ ಅಂತ. ಸಾಮಾನ್ಯವಾಗಿ ಎಲ್ಲ ಮುಖ್ಯಮಂತ್ರಿಗಳಿಗೆ, ಅಂದರೆ ಈ ನಮ್ಮ ಗುಪ್ತಚರ ಇಲಾಖೆದು. ನನಗೆ ಕೇಳೋರು, ಆಯ್ತಪ್ಪ ಸರೋಜಿ ಮೈಸೂರ್ದಿದ್ದು ಕನ್ನಡಿಗರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಬರುತ್ತೆಪ್ಪ, ನಿನಗೇನು ಬೇಕೋ ಅನ್ನೋರು. ನಮಗೆ ಅದು ಒಳ ಅರ್ಥ ಆಗ್ತಾ ಇಲ್ಲ. ರಾಜಕಾರಣಿಗಳು ಒಳ ಅರ್ಥ ನಂಗೆ ಅರ್ಥ ಆಗ್ತಾ ಇಲ್ಲ. ಹೋರಾಟ ಕೈ ಬಿಟ್ಟು ನಮ್ಮ ಜೊತೆ ಬನ್ನಿ ಹೇಳ್ತಾ ಇಲ್ಲ, ಹೋರಾಟನ ಮಾಡು, ನಿನ್ಗೇನು ಬೇಕು ಅನ್ನೋರು. ನನಗೇನು ಬೇಕಿಲ್ಲ ಸರ್, ನನ್ನ ರಾಜ್ಯಕ್ಕೆ ಬೇಕು, ನಮ್ಮ ಕನ್ನಡಿಗರಿಗೆ ಆಗಬೇಕು, ಆಯ್ತಪ್ಪ ಅಂತ ಹೇಳೋರು ನನಗೆ ಒಳವರ್ಮ ಮಾಡ್ತಾರೆ. ನನಗೆ ಅನಂತರ ಗೊತ್ತಾಯ್ತು, BS ಪಾಟೀಲ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಸರ್ಕಾರ. ಅವರು ಹೇಳ್ತಾ ಇದ್ರು, ಅದು ಅರ್ಥ ಏನು ಗೊತ್ತೇನೋ, ನಿನ್ಗೇನು ಬೇಕೋ ವೈಯಕ್ತಿಕವಾಗಿ ಏನು ಮಾಡದೇ ಇರೋಲ್ಲ, ಸೈಟಿಂದ ಹಿಡಿದು ಎಲ್ಲ ಉಪಯೋಗಿಸ್ಕೊಂಡ್ರು ಬದುಕಿಗೆ. ನಿನ್ನ ಬದುಕಿಗೆ ಏನು ಹೇಳು, ನೀನು ಮಾಡ್ತಾ ಇದ್ದೆ ಕರೆಕ್ಟು ಅಂತ ಕೇಳಿ ಅವ್ರ ಅರ್ಥ, ಅವ್ರು ಬಳಸ್ಕೊಳ್ದೇ ಇರೋರೆಲ್ಲ ಪಾಪಿಗಳು ಅಂತ ಹೇಳಿದ್ರು. ನನಗೆ ಆಗ ಅರ್ಥ ಆಯಿತು ಒಳ ಅರ್ಥಗಳು ರಾಜಕಾರಣದ್ದು ಏನು ಅಂತ. ನನಗೆ ಅಲ್ಲಿ ತನಕ ಗೊತ್ತಿಲ್ಲ. ನಮಗೇನಂದರೆ ಬಿಸಿ ರಕ್ತ, ನನಗೆ ಹೆಸರು ಬೇಕು, ನಾವು ರಾಜ್ಯಕ್ಕೆ ದುಡಿಬೇಕು, ಕನ್ನಡದ ಬಗ್ಗೆ, ಸಾಮಾಜಿಕತೆ ಬಗ್ಗೆ ಇಷ್ಟೇ ನಮ್ಗೆ ಗೊತ್ತಿದ್ದು. ಈಗ ನಂಗೆ ಅರ್ಥ ಆಗ್ತಾ ಇದೆ, ಹಣ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಹಣ ಇದ್ರೇ ವ್ಯವಸ್ಥೆ. ನಾವಾಗ ಹಣ ಬೇಕು, ನಮ್ಮ ಸಂಸ್ಥೆಗೆ ಬೇಕು, ನಂಗೆ ಬೇಕು, ನನ್ನ ಬದುಕಿಗೆ ಬೇಕು, ನಂಗೆ ಸೈಟ್ ಬೇಕು ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದ ಬೇರೆ ಬೇರೆ ವ್ಯವಸ್ಥೆಗಳಾಗ್ತಾ ಇತ್ತು. ಇವತ್ತು ಸರ್ಕಾರಕ್ಕೆ ನಾವು ಭಿಕ್ಷೆ ಥರ ಬಿಡ್ತಾ ಇದ್ದೀವಿ, ನನ್ನ ಸಂಸ್ಥೆ ಕೊಡಿ, ಸಾರ್ವಜನಿಕರಿಗೆ ಕೇಳ್ತಾ ಇದ್ದು ದಯವಿಟ್ಟು ಸಹಾಯ ಮಾಡಿ, ಉದ್ಯಮಿಗಳಿಗೆ ಕೇಳ್ತಾ ಇದ್ದು ದಯವಿಟ್ಟು ಸಹಾಯ ಮಾಡಿ ಅಂತ. ಇವರು ಚಲನಚಿತ್ರ ನಟ ನಟಿಯರಿಗೆ ಆಯ್ತಾ, ಕ್ರಿಮಿನಲ್ಗಳಿಗೆ ಇವ್ರಿಗೆ ಹೆದರ್ಕೊಂಡು ಸಹಾಯ ಮಾಡ್ತಾರೆ ವಿನಃ ನಿಜವಾದ ಪ್ರಾಮಾಣಿಕತೆಯ ಕನ್ನಡದ ಕೆಲಸ, ಸಾರ್ವಜನಿಕ ಮುಟ್ಟುವಂಥ ಕೆಲಸ, ಔದ್ಯೋಗಿಕ ಕೆಲಸಕ್ಕೆ ಸಹಾಯ ಖಂಡಿತ ಮಾಡಲ್ಲ. ಕರ್ನಾಟಕದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಆಯ್ತಾ. ನನಗೆ ಆವಾಗ ರೌಡಿ ಲಿಸ್ಟ್ ಓಪನ್ ಮಾಡ್ತಾರೆ, ವಿಶ್ವಸುಂದರಿ ಆದಮೇಲೆ ನಾನು ಭಾಳಷ್ಟು ಹೋರಾಟ ಮಾಡ್ತೀನಿ, ವಿಧಾನಸೌಧಕ್ಕೆ ಡುಕ್ತಾ ಇರ್ತೀನಿ, ಪೈಪೋಟಿಗೆ ಬೀಳ್ತೀವಿ. ನಾನು ವಾಟಾಳ್ ನಾಗರಾಜ್ ಅವರು ಕಾವೇರಿ ವಿಚಾರದಲ್ಲಿ ಇದೊಂದು ವಿಚಾರ, ಅವರು ಹೋರಾಟ ಮಾಡಿ ಒಂದು 15 ನಿಮಿಷಕ್ಕೆ ನಾವು
ವಿಧಾನಸೌಧ ನುಗ್ಗಿ ಹೋರಾಟ ಮಾಡ್ಬಿಡೋದು. ನಾವು ಹೋಗ್ತಾ ಇದ್ದ 10 ಜನ 15 ಜನ ಅಷ್ಟೇನೆ. ಪೊಲೀಸರು ಮತ್ತೆ ಪತ್ರಿಕೆ ದೊಡ್ಡ ದಂಡೇನಿಲ್ಲ, ನನ್ನ ದೊಡ್ಡ ದಂಡೇನಿಲ್ಲ, ಅಂದ್ರೆ ನಮ್ಮ ವಿಚಾರನೇ ದೊಡ್ಡ ದಂಡು. ಹೌದು ಹೌದು, ನಮ್ಮ ನುಗ್ಗಿ ಹೋಗ್ತಲ್ಲ ನಾವು ಒಬ್ಬೊಬ್ಬ ಆತ್ಮಸ್ಥೈರ್ಯ ದೊಡ್ಡ ದಂಡು. ನನ್ನ ಕೇಳೋರು, ಏನು ಉಗ್ರಗಾಮಿನ ನೀನು, ನಕ್ಸಲ ನೀನು ಅಂತ ನನ್ನ ಪೊಲೀಸರು ಕೇಳೋರು. ಅಂದ್ರೆ ಆ ಮಟ್ಟದಲ್ಲಿ ನಮ್ಮನ್ನ ಪರಿಗಣಿಸ್ತಾ ಇದ್ರು. ನಾನು ಇಂಥ ಕಡೆ ಬರ್ತೀವಿ, ಹೋರಾಟ ಇದೆ ಅಂದ್ರೆ ಪತ್ರಿಕೆ ಅವರು ಯಾರೋ ಮುಟ್ಟಿಸ್ತಾ ಇದ್ರು ವಿಷಯ. ಪತ್ರಿಕೆ ಹೋಗ್ತಾ ಇದ್ದಂಗೆ ಪೊಲೀಸರಿಗೆ ಗೊತ್ತಾಗ್ಬಿಡೋದು. ಯಾರಿಗೂ ಹೇಳ್ತಾರ, ಬರೀ ಪತ್ರಿಕೆ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು, ಪೊಲೀಸರಿಗೂ ಹೇಳ್ತಾರಲ್ಲ, ಯಾವ ಪರ್ಮಿಷನ್ ತೊಗೊಂಡು ಏನಿಲ್ಲ. ಜುಳಿಯನ್ನು ನುಗ್ಬಿಡ್ತಾ ಇದ್ವಿ. 23 ಜನ ಪೊಲೀಸರು ಸಸ್ಪೆಂಡ್ ವಿಧಾನಸೌಧದಲ್ಲಿ. ನನ್ನನ್ನ ಈ ಹೋರಾಟನ ತುಳಿಬೇಕು ಅಂತ ಹೇಳಿ, ಇವ್ನು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ABCL ಕಾರ್ಪೊರೇಷನ್ ವಿಷಯ ಇದೆಲ್ಲ ತಿಳ್ಕೊಂಬಿಟ್ಟು ನನ್ನ ಮೇಲೆ ಒಂದು ರೌಡಿ ಲಿಸ್ಟ್ ಓಪನ್ ಮಾಡ್ತಾರೆ. ನನ್ನ ಮೇಲೆ ಗೂಂಡಾ ಕಾಯ್ದೆ ಹಾಕ್ತಾರೆ. ವಿಧಾನಸೌಧಕ್ಕೆ ನುಗ್ಗಿದಕ್ಕೆ ನುಗ್ತಾ ಇದ್ದು ಅವ್ರಲ್ಲಿ ಯಾವಾಗಲೂ ಸಸ್ಪೆಂಡ್ ಮಾಡಿಸ್ತಾ ಇದ್ನಲ್ಲ, ಅವರೆಲ್ಲ ಅನುಮಾನ ಆಗ್ತಾ ಇದ್ರು. ಇವನ್ ಕಾಟ ಸಾಕಾಗ್ಬಿಟ್ಟಿದೆ ನಮಗೆ, ವಾಟಾಣ ನಾಣ್ಕೊಂಡ್ರೆ ಎಷ್ಟೋ ಬೆಸ್ಟು, ಅವ್ರು ನಮ್ಗೆ ಹೇಳಾದ್ರೂ ಮಾಡ್ತಾರೆ, ಇವ್ರು ಏನಪ್ಪಾ ಹಿಂಗ್ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನ ಡೈರೆಕ್ಟ್ ನುಗ್ಗೆ ಬಿಡ್ತಾರೆ. ಏನಿದು ಅಂತ. ಆಮೇಲೆ ಪೊಲೀಸ್ ಸಭೆ ಮಾಡ್ತಾರೆ, DCP ಸಭೆ ಮತ್ತೆ ಕಮಿಷನರ್ ಸಭೆ. ಹೇಳ್ಬಿಟ್ಟು ಮಾರಾಯ, ದಿಢೀರ್ನ ಬರಬೇಡ ಮಾರಾಯ, ನಮ್ಮದು ಜೀವನ ಇದೆ ಅಂತ ಹೇಳ್ತಾ ಇದ್ರು. ನಾನು ಕೇಳ್ತಾ ಇರಲ್ಲ, ಯಾಕಂದ್ರೆ ಸರ್ಕಾರ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಒಂದೇ ಒಂದು ಪ್ರೀ ಪ್ಲಾನ್ ಮುಷ್ಕರ ಆಗಿರೋ ದಿಢೀರ್ ನನಗೋದು. ಅದೇ ತರ ನಾನು PV ನರಸಿಂಹ ಅವರು ಬೆಂಗಳೂರಿಗೆ ಪ್ರಧಾನಮಂತ್ರಿ ಆಗಿದ್ದಾಗ ಯಾರೋ ವೀರಪ್ಪ ಮೇಲೆ ಮುಖ್ಯಂತರಾಗಿ ಬರ್ತಾರೆ. 8 ಜನ ನುಗ್ತೀವಿ, 1.5 ಲಕ್ಷ ಜನ ಇರ್ತಾರೆ ಸ್ಟೇಡಿಯಂ ಅಲ್ಲಿ, ಯಾವುದು ಕಂಠೀರವ ಸ್ಟೇಡಿಯಂ ಅಲ್ಲಿ. ಅವ್ರ ಮಧ್ಯೆ ನುಗ್ತೀವಿ, ಅವ್ರೇನೋ ನಮ್ಗೆ ಹೊಡೆದು ಬಿಟ್ಟಿದ್ರೆ ಅವ್ರು ಸತ್ತೋಗ್ಬಿಡ್ತಾ ಇದ್ದೆ. ಅಂದ್ರೆ ನಮ್ಗೆ ಧೈರ್ಯ ನೋಡಿ ಹೇಗಿದೆ. ಅಂದ್ರೆ ನಾವು ಈ ತರ ಹೋರಾಟ ಮಾಡಿ ಬಂದವರು, ನಾವು ಕೈ ಜೋಡಿಸಿ ಹಾತ್ ಮಿಲಾವ್ ಮಾಡ್ಕೊಂಡ್ ಬಂದವರಲ್ಲ. ಆ ಥರ ಮಾಡ್ಕೊಂಡ್ ಬಂದ್ರೆ ನಾನು ಇವತ್ತು 100 ಕೋಟಿ ಒಡೆಯನಾಗ್ತಾ ಇದ್ದೆ, 10 ಹೋಟ್ಲುಗಳು ಕಟ್ಕೊಂಡು ಆಗ್ತಾ ಇದೆ, ರಿಯಲ್ ಎಸ್ಟೇಟು ದಣಿಯಾಗಿ ಬೆಳೀತಾ ಇದೆ. ನನಗೆ ಎಲ್ಲ ಅವಕಾಶ ಇದ್ರೂ ಕೂಡ ನಾನು ಯಾವ್ದು ಬೆಳೆಸ್ಕೊಂಡಿಲ್ಲ. ಇವತ್ತು ಕೂಡ ನಂದು ಸ್ವಂತ ಮನೆ ಇಲ್ಲ. ಇವತ್ತು ಕೂಡ ನಾನು ಒಂದು ಲೋನಲ್ಲಿ ಮಾಡಿಕೊಂಡು, ಅಂದರೆ ನಾನು ಯಾಕೆ ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ ಅಂದರೆ, ನನಗೆ ಇವತ್ತು ಭಾಳ ಜನ ನಿಂತ್ಕೊಂಡಿದ್ದಾರೆ ಗೊತ್ತಾ, 100 ಕೋಟಿ ಇರ್ಬೋದು ಥರ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದರೆ ನನ್ನ ಸಂಸ್ಥೆಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀನಿ, ದಯವಿಟ್ಟು ಸಂಸ್ಥೆ. ಈಗ ನೀವು ಸಂಸ್ಥೆಯನ್ನ ನಡೆಸ್ತಾ ಇದ್ದೀರಾ, ನಿಸ್ವಾರ್ಥ ಒಂದು ಮನೋಭಾವನೆಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಗಣಕಯಂತ್ರ ಕಲೀಲಿ ಅಂತ. ಇಲ್ಲಿ ಸಹಜವಾಗಿ ನಿಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುದಾನ ಸಿಗ್ತಾ ಇಲ್ಲ, ಮತ್ತು ವಿವಿಧ ಸಂಘ ಸಂಸ್ಥೆಯವರು ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಸಹಕಾರಿ ಆಗ್ತಾ ಇಲ್ಲ. ಇಲ್ಲಿ ಕಂಪ್ಯೂಟರ್ ನಡೆಸಬೇಕಂದ್ರೆ ಅಟ್ಲೀಸ್ಟ್ ಅದಕ್ಕೊಂದು ಪವರ್ ಆದ್ರೂ ಕನ್ಸಂಪ್ಷನ್ ಆಗೇ ಆಗ್ತದಲ್ವಾ, ಕರೆಂಟ್ ಆದ್ರೂ ಬೇಕಲ್ವಾ, ಅದು ಹೇಗೆ ನಿಮ್ಗೆ ನೋಡಿ? ಒಂದು ತಿಂಗಳಿಗೆ ಈ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರಕ್ಕೆ ಖರ್ಚು ಖಚಿತ, ಹೌದು, 2 ಲಕ್ಷ 2.5 ಲಕ್ಷ ರೂಪಾಯಿ ನಮ್ಮ ಖರ್ಚು ಖಚಿತ ಒಂದು ತಿಂಗಳಿಗೆ. ಸಾರ್ವಜನಿಕ ಕನ್ನಡ ಮಾಧ್ಯಮದವರಿಗೆ, ನಮ್ಮ ನಾಡಿನ ಜನ ಕಂಪ್ಯೂಟರ್ ಕ್ಲಾಸ್ ಉಚಿತ. ಕಂಪ್ಯೂಟರ್ ಕ್ಲಾಸ್ ಅಂದ್ರೆ ಏನ್ ಗೊತ್ತಾ? ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅದು ಪರೋಕ್ಷವಾಗಿ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೀವಿ ನಾವು. ನೋಡಿ, ಸರ್ಕಾರದ ನಿಗಮ ಮಂಡಳಿಗಳಿಗೆ, ಆಮೇಲೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ನಮ್ಮ ಕನ್ನಡದ ತಂತ್ರಾಂಶ ಮುಖಾಂತರ ಉದ್ಯೋಗ ದೊರಕಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಸರ್ಕಾರ ಹೆಮ್ಮೆ ಪಟ್ಟು ಸರ್ಕಾರ ನಮ್ಮ ಸಂಸ್ಥೆ ಬಾಗಿಲು ಬಂದು, ಮಾರಾಯ ನೀ ಅಲಿಬೇಡ, ತಗೊಳ್ಳಿ ನಿಮ್ಮ ಸಂಸ್ಥೆಗೆ ಅಂತ ವೈಯಕ್ತಿಕವಾಗಿ ಬಂದು ಕೊಡ್ಬೋದು. ಬಹುಶಃ ಇದೇ ನಾವೇನಾದ್ರೂ ಚಟುವಟಿಕೆ ಕೇರಳದಲ್ಲೋ ಆಂಧ್ರದಲ್ಲೋ ನಮ್ಮ ತಮಿಳುನಾಡಲ್ಲೋ ಮಾಡಿದ್ರೆ ಜನನು ತಲೆ ಮೇಲೆ ಕೂತ್ಕೊಂಡು ಹೊತ್ತಿಸಿ ಮೆರೆಸೋರು, ಸಂಘ ಸಂಸ್ಥೆಗಳು ಸಹಾಯ ಮಾಡೋರು, ಸರ್ಕಾರನು ಏನು ಬೇಕಾದ್ರೂ ಕೊಡೋರು. ದುರಂತ ನೋಡಿ ನಮ್ಮ ಕರ್ನಾಟಕದ, ನಮ್ಮ ಕನ್ನಡಿಗರು ನಮ್ದು ಗೋಗೋರಿತಾ ಇದೀವಿ. ನಾವು ನಾಡಿಗೆ ಸಹಾಯ ಮಾಡ್ತಾ ಇದೀವಿ, ಕನ್ನಡಿಗರಿಗೆ ಸಹಾಯ ಮಾಡ್ತಾ ಇದೀವಿ, ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೀವಿ. ದುರಂತ ಇಲ್ಲ, ಕನ್ನಡಕ್ಕೆ ಸಹಾಯ ಇಲ್ಲ. ನೋಡಿ, ಹೆಸರಿಗೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದು ಕೇವಲ ಸಾಂಸ್ಕೃತಿಕವಾಗಿ ದುಡಿತಾ ಸಂಸ್ಥೆ. ಕನ್ನಡಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಸಾಂಸ್ಕೃತಿಕ ನೀತಿ ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬನೇ ಹೇಳೋದು, ನಮ್ಮ ಸಂಸ್ಥೆ ಒಂದೇ ಹೇಳೋದು, ಪ್ರತ್ಯೇಕ ಕನ್ನಡ ನಿರ್ದೇಶನ ಮಾಡಿ ಆ ಮುಖಾಂತರ ನಮ್ಮಂತ ಸಂಸ್ಥೆಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ, ಕನ್ನಡದ ಕೆಲಸ ಮಾಡೋರಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ. 2001ರಲ್ಲಿ ಕನ್ನಡ ವಿಷಯ ಸಮಿತಿಯವರು, ಕರ್ನಾಟಕ ಸಂಸ್ಕೃತಿ ಇಲಾಖಾ ಸಮಿತಿಯಿಂದ ರಚನೆ ಮಾಡ್ತಾರೆ ವಿಧಾನ ಮಂಡಲದಲ್ಲಿ. 16 ಜನದ ಒಂದು ಸಮಿತಿಯನ್ನ MLAಗಳು ಮತ್ತು MLCಗಳು ನಮ್ಮ ಸಂಸ್ಥೆ ಹೆಸರು ಸೇರಿಸಿ ಕನ್ನಡ ಅನುಷ್ಠಾನ ಮಾಡಿ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರಕ್ಕೆ ಶಾಶ್ವತ ಅನುದಾನ ಕೊಡಿ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ, ವರದಿ ಕೊಡ್ತಾರೆ. ಅದು ಇದುವರೆಗೂ ಜಾರಿ ಮಾಡಿಲ್ಲ. ಅವ್ರಿಗೆ ಗೊತ್ತಿತ್ತು ದೂರದೃಷ್ಟಿ, ಈ ಸಂಸ್ಥೆ ಬೇಕು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು. ಅದರಿಂದ ಕರ್ನಾಟಕದಲ್ಲಿ ನೈಜತೆ, ಕನ್ನಡದ ನಿಜವಾದ ಕೆಲಸಗಳಿಗೆ ಬೇಕಾಗಿಲ್ಲ. ಕೇವಲ ಚಲನಚಿತ್ರ ನಟರ ನಟಿಯರು ಬೇಕು, ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು, ಗಾನ ಭಜಾನ ಬೇಕು. ಕನ್ನಡದ ಕ್ರಿಯಾತ್ಮಕ ಕೆಲಸಗಳು, ಕನ್ನಡದ ಸ್ಪರ್ಧಾತ್ಮಕ ಕೆಲಸಗಳು, ಕನ್ನಡದ ನೈಜತೆ ಕೆಲಸಗಳು, ಕನ್ನಡದ ಬದುಕಿನ ಕೆಲಸಗಳು, ಕನ್ನಡದ ತಾಂತ್ರಿಕ ಕೆಲಸಗಳು ಬೇಕಾಗಿಲ್ಲ. ಕನ್ನಡದ ತಾಂತ್ರಾಂಶ ಕೆಲಸಗಳು ನಾವು ಇವತ್ತು ಅನುಷ್ಠಾನ ಮಾಡದೇ ಇದ್ರೆ
ಮುಂದಿನ 20 ಇನ್ನು 2 ವರ್ಷದಲ್ಲಿ ಕನ್ನಡಿಗರು ನಿರ್ಗತಿಕರಾಗ್ಬಿಡ್ತಾರೆ. IA ಅಂತ ಒಂದು ಟೆಕ್ನಾಲಜಿ ಬಂದಿದೆ. ನಾವು ಕನ್ನಡಿಗರು ಇನ್ನೂ ಡಾಟಾ ಎಂಟ್ರಿ, DDP, ಕನ್ನಡ ತಂತ್ರಾಂಶ ಅನುಷ್ಠಾನ ಅಂತ ನಾವು ಇಲ್ಲಿ ಓಡಾಡ್ತಾ ಇದೀವಿ. ಇನ್ನು ಕನ್ನಡ ಸಂಪೂರ್ಣ ಅನುಷ್ಠಾನ ಆಗಬೇಕು ಅಂತ ಓಡಾಡ್ತೀವಿ. ಇನ್ನೂ ಅದರಲ್ಲೇ ಇದೀವಿ. ಬೇರೆ ಜನಾಂಗ, ಬೇರೆ ಭಾಷೆಯವರು, ಅಕ್ಕಪಕ್ಕದ ರಾಜ್ಯದವರು 20 ವರ್ಷ ಮುಂದೆ ಇದ್ದಾರೆ ತಾಂತ್ರಿಕವಾಗಿ. ಆ ತಂತ್ರಾಂಶ ತಯಾರು ಮಾಡ್ಕೊಟ್ಟಿದ್ಯಾರು? ಕನ್ನಡಿಗರೇ. ಎಂತ ದುರಂತ ಅಲ್ವಾ? ನಮ್ಮಲ್ಲಿ ಇರ್ತಕ್ಕಂಥ ಉದ್ಯಮಿಗಳು, ವಾಣಿಜ್ಯೋದ್ಯಮಿಗಳು ಬೇರೆ ರಾಜ್ಯದವರಿಗೆ, ಬೇರೆ ಭಾಷಿಕರಿಗೆ, ಬೇರೆ ಸಂಸ್ಥೆಗಳಿಗೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಇವತ್ತು ನೀವು CSR ಹಣ, ಒಂದು ಏನು ಟ್ರೇಡ್ ಪ್ರಾಫಿಟ್ ಹಣ, ವೆಲ್ಫೇರ್ ಹಣ ಅಂತ ನೀವು ಕೊಡ್ತೀರಲ್ಲ, ನಮ್ಗೆ ಕೊಟ್ಟಿದ್ದೀರಾ ನೀವು? ದೌರ್ಜನ್ಯಕ್ಕೆ ಒಳಗಾಗ್ತಿರೋದು ಕನ್ನಡಿಗರನ್ನೇ. ಉದ್ಯೋಗದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಔದ್ಯೋಗಿಕವಾಗಿ ದೌರ್ಜನ್ಯ ಒಳಗಾಗ್ತಾರೆ, ಕನ್ನಡ ಭಾಷೆ ಅನುಷ್ಠಾನ ಮಾಡೋದ್ರಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಕನ್ನಡ ತಂತ್ರಾಂಶ ತರಬೇತಿ ತಗೊಳ್ಳೋದ್ರಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಅದೆಲ್ಲವೂ ಕೂಡ ನಾವು ಸರಿ ಮಾಡಿ ನಾವು ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಯಾಕೆ ನಮ್ಮ ಜೊತೆ ಕೈ ಜೋಡಿಸಲ್ಲ? ನಾವೇನು ಚಂದ್ರಲೋಕದಲ್ಲಿದ್ದೀವಾ? ಅಲ್ಲ, ಇವತ್ತು ನಾವು ಯಾವುದನ್ನೇ ಪಡ್ಕೊಳ್ಬೇಕಂದ್ರೂ ಹೋರಾಟದ ಮುಖೇನವಾಗೇ ಪಡ್ಕೊಳ್ಳೋದು. ನನಗೆ ಒಂದು ಅರ್ಥ ಆಗ್ತಲ್ಲ. ನಮ್ಮಲ್ಲಿರ್ತಕ್ಕಂಥ ಉದ್ಯಮಿಗಳು, ನಮ್ಮಲ್ಲಿರ್ತಕ್ಕಂಥ ಸಂಸ್ಥೆಗಳು, ನೀವು ಯಾರಿಗೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ಇಲ್ಲಿ ಒಂದು ಪಾಲು ನಮ್ಮ ಕನ್ನಡಿಗರಿಗೆ ಕೊಡ್ಬೇಕು, ಕರ್ನಾಟಕಕ್ಕೆ ನೀವು ವ್ಯಯ ಮಾಡಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಾಮಾಜಿಕತೆಗೆ ವ್ಯಯ ಮಾಡಬೇಕು. ನೀವು ಯಾರಿಗೆ ವ್ಯಯ ಮಾಡ್ತಾ ಇದ್ದೀರಾ? ನೀವು ಪ್ರಧಾನಮಂತ್ರಿ ಕೇರ್ ಫಂಡಿಗೆ ಕೊಡ್ತೀರಲ್ಲ, ನೀವು ನಮ್ಮ ಮುಖ್ಯಮಂತ್ರಿ ಫಂಡಿಗೆ, ನಮ್ಮಂಥ ಸಂಸ್ಥೆಗಳಿಗೆ, ನಮ್ಮಂತ ಕೆಲಸ ಮಾಡ್ತಕ್ಕ ನಮಗೆ ಅಂತ ಕೊಡಬೇಡಿ. ಶಾಲಾ ಕಾಲೇಜುಗಳಿಗೆ ಇವತ್ತು ನೀವು ನಂಬ್ತಿರಲ್ವೋ, ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇವತ್ತು ಕೂಡ ತಾರತಮ್ಯ ಮಾಡುತ್ತೆ. ಇವತ್ತು ಕೂಡ ಅವರಿಗೆ ಅನುದಾನಗಳು ಕೊಡ್ತಾ ಇಲ್ಲ. ನಮ್ಮ ಸಂಸ್ಥೆ ಅಂತಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಸಂಸ್ಥೆ ಅಂತೂ ಕನ್ನಡ ಸಂಸ್ಕೃತಿಗಳು ಕೊಡಬೇಕು, IT-BT ಇಲಾಖೆ ಕೊಡಬೇಕು, ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ಯಾರೇ ಕೇಳಿದ್ರು ನಮಗೆ ಬರಲ್ಲ ಅಂತಾರೆ. IT ಪರ್ಮಿಷನ್ ಅಡಿ ನಮಗೆ ಕೊಡಬೇಕು. IT ಪರ್ಮಿಷನ್ ಅಂದರೆ ಹೊರ ದೇಶದಿಂದ ಕರ್ಕೊಂಬಂದು ಅವರಿಗೆ ಈವೆಂಟ್ ಮಾಡಿಬಿಟ್ಟು ಅವ್ರಿಗೆ ಮಜಾ ಮಾಡಿಸ್ಬಿಟ್ಟು ಲಾಡ್ಜಲ್ಲಿ ಇಡಿಸ್ಬಿಟ್ಟು ಕಳಿಸ್ಕೊಡೋದು ಸರ್ಕಾರದ ಕೆಲಸನಾ, ಕರ್ತವ್ಯನಾ? ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಕನ್ನಡಿಗರ ಬದುಕು ಭಾಳ ದೊಡ್ಡದು, ಬಹಳಷ್ಟು ವಿಶಾಲವಾಗಿರ್ಬೇಕಾಗುತ್ತೆ. ಅಂದರೆ ನನ್ನ ಮೇಲೆ ರೌಡಿ ಲಿಸ್ಟ್ ಹಾಕಿದಾಗ, ಆಮೇಲೆ ಯಾವುದು ಗೂಂಡಾ ಕಾಯ್ದೆ ಹಾಕಿದಾಗ ನಾನು ವಿಚಲಿತನಾಗಿಲ್ಲ. ಅವಾಗ ನಾನು ವಾದ ಮಾಡ್ತೀನಿ, ನನ್ನ ಪರವಾಗಿ ವಾದ ಮಾಡ್ತಾರೆ, ಆಯಿತಾ? ಹೈಕೋರ್ಟಲ್ಲಿ ವಾದ, ರವೀಂದ್ರನ್ ಅವರು ಬರ್ತಾರೆ, ಅವಾಗ ಹೇಳ್ತಾರೆ, ಹಾಗಾದ್ರೆ ಕನ್ನಡ ಚಳವಳಿ, ಸಾಮಾಜಿಕ ಚಳವಳಿ ಎಲ್ಲರ ಮೇಲೆ ಗುಂಡ ಆಕ್ಟ್ ಹಾಕಿ, ಎಲ್ಲರ ಮೇಲೂ ರೌಡಿ ಲಿಸ್ಟ್ ಹಾಕಿ, ಇವ್ರ ಮೇಲೆ ಹಾಕಿದ್ದು ಏನಕ್ಕೆ ಅಂತ ಹೇಳ್ಬಿಟ್ಟು ತಾಕೀತ್ ಮಾಡ್ತಾರೆ. ಅವಾಗ ವಾಪಸ್ ತೆಗೆದುಕೊಳ್ತಾರೆ. ಕೋದಂಡರಾಮ ಅವರು ಅವಾಗ ಪೊಲೀಸ್ ಕಮಿಷನರ್ ಆಗಿರ್ತಾರೆ. ಅವರು ಖಂಡಿತ ನೀವು ಹೇಳಿದ ನಿಜ, ನಮ್ಮ ತಪ್ಪಾಗಿದೆ ಅಂತ ವಾಪಸ್ ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಇನ್ನೊಂದಾಗಿದೆ, ಆ ಥರ ನನಗೆ ಗೂಂಡಾ ಆ್ಯಕ್ಟು, ರೌಡಿ ಲಿಸ್ಟ್ ಹಾಕಿದ ಕಾರಣ ಯಾರು ಗೊತ್ತಾ? ಬರ್ಮನ್ ಅನ್ನೋಂಥ ಒಬ್ಬ ಪೊಲೀಸ್ ಕಮಿಷನರ್ ಆಫೀಸರು. ಅವರು ನನಗೆ ಸಂಧಾನ ಮಾಡ್ಕೊಳ್ಳೋಕ್ಕೆ ABCL ಕಾರ್ಪೊರೇಷನ್, ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಜೊತೆಗೆ ಕರೀತಾರೆ. ನಾನು ಹೋಗಿರ್ತೀನಿ. ಸಂಧಾನ ಅಂದರೆ ಬೇರೇನಲ್ಲ, ಇದನ್ನ ಹೋರಾಟ ಮಾಡಿ ಉಗ್ರರೂಪ ಮಾಡಬೇಡಿ, ನಿಮ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಪ್ರತಿನಿಧಿಯಾಗಿ ಒಬ್ಬ ಬರ್ತಾನೆ, ಮ್ಯಾನೇಜರ್. ನಾವು ಅವರು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಹೋದಾಗ ಪೊಲೀಸರ ಸಮ್ಮುಖದಲ್ಲಿ ಆ ಸಂಸ್ಥೆಯವರು ಪೊಲೀಸರ ಎದುರುಗಡೆನೆ 20 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀವಿ, ನಿಮ್ಮ ಸಂಸ್ಥೆ ಕೊಡ್ತೀವಿ, ಕೈ ಬಿಟ್ಟುಬಿಡಿ ಹೋರಾಟ ಅಂತಾರೆ. ನಾನು ಆವಾಗ 25 ಲಕ್ಷ ಅಂದರೆ 32 ವರ್ಷಗಳಿಂದ 31 ವರ್ಷಗಳಿಂದ ಇವತ್ತಿನ 2 ಕೋಟಿ ಸಮಾನ. ನಾನು ಅವತ್ತು ಬೇಡ ಅಂತ ಹೇಳ್ತೀನಿ. ನನಗೆ ಹಣ ಬೇಕಾಗಿಲ್ಲ, ನನ್ನ ನಾಡಿನ ಒಂದು ಯುವ ಜನತೆ ಹಾದಿ ತಪ್ಪೋದು ಬೇಕಾಗಿಲ್ಲ, ಭಾಷೆ ಮತ್ತು ಸಂಸ್ಕೃತಿ ಹಾದಿ ತಪ್ಪೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ನಾನು ಧಿಕ್ಕರಿಸಿ ಹೋದ್ಮೇಲೆ ನನ್ನ ಮೇಲೆ ಷಡ್ಯಂತ್ರ ಮಾಡಿ ನನ್ನ ಮೇಲೆ ಇವೆಲ್ಲ ಮಾಡ್ತಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹಣನೇ ಮುಖ್ಯ ಆಗಿದ್ರೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಏನು ಬೇಕಾದ್ರೂ ಮಾಡ್ಬೋದಾಯ್ತು. ಆದರೆ ನನ್ನ ತಂದೆ ತಾಯಿ ನಡೆಸ್ಕೊಟ್ಟಂಥ ವ್ಯವಸ್ಥೆಗಳಿದೆಯಲ್ಲ, ಅದರಿಂದ ನಾವೆಲ್ಲ ಮಾಡೋಕ್ಕಾಗಲಿಲ್ಲ. ಡಾಕ್ಟರ್ ಆರ್ಯ ಪ್ರಸಾದ್ ಅವರೇ, ಸಾಕಷ್ಟು ಹೋರಾಟದ ಕಿಚ್ಚನ್ನು ಹೊತ್ತಿಸ್ಕೊಂಡ್ರಿ, ವಿದ್ಯಾರ್ಥಿ ದಿಸೆಯಿಂದನೂ ಕೂಡ ಹೋರಾಟವನ್ನು ಮಾಡಿದ್ರಿ, ಜೊತೆಗೆ ಸಾಕಷ್ಟು ಅಲ್ಲಿ ಸೋಲು ಗೆಲುವು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬಂತು. ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ರಿ, ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ರಿ. ನಿಮ್ಮ ಈ ಹೋರಾಟ ಇನ್ನೂ ಕೂಡ ಮುಂದುವರಿಲಿ. ಆ ಕನ್ನಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೇಲೆ ಇರಲಿ, ರಾಜ್ಯದ ಜನತೆಯ ಆಶೀರ್ವಾದ ನಿಮ್ಮೇಲೆ ಇರಲಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಂತಹ ಒಂದು ಒಳ್ಳೆಯ ಅರ್ಥಪೂರ್ಣ ವ್ಯಕ್ತಿನ ನಾವು ಇವತ್ತು ಸಂದರ್ಶನ ಮಾಡಿ ಒಂದು ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ಸಿಕ್ತಂಗಾಗಿದೆ. ಅನಂತ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹ ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಆರ್ಯ ಪ್ರಸಾದ್ ಕನ್ನಡ ಪರ, ಪ್ರಗತಿಪರ, ಸಾಮಾಜಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಆರ್ಯ ಪ್ರಸಾದ್ ಅವರು ಇವತ್ತು ಮನಬಿಚ್ಚಿ ಮಾತಾಡಿದ್ದಾರೆ. ಯಾಕಂದರೆ ವಿದ್ಯಾರ್ಥಿ ದಿಸೆಯಿಂದ ಇವತ್ತಿನವರೆಗೂ ಕೂಡ ಹೋರಾಟದ ಕಿಚ್ಚನ್ನು ಇಟ್ಕೊಂಡು ಇವತ್ತು ಕನ್ನಡ ಉಳಿದಿದೆ ಅಂದರೆ ಇಂತಹ ಮಹಾನ್ ಹೋರಾಟಗಾರರಿಂದ ಮಾತ್ರ ಅಂತಲೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಅಂಥ ದೊಡ್ಡ ಹೋರಾಟವನ್ನು ಮಾಡಿದ್ರಿಂದ ಇವತ್ತು ಸ್ವಲ್ಪ ಕನ್ನಡತನ ಉಳಿದಿದೆ, ಕನ್ನಡಿಗರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಹಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ
ಮೇಧಾವಿ ಸಾಧಕನನ್ನ ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಹೋರಾಟದಲ್ಲಿ.